ನಮಸ್ತೆ ಪ್ರಿಯ ವೀಕ್ಷಕರೇ, ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಮತ್ತೊಂದು ಹೊಸ ಕತೆ ಹಾಗೂ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಮುದಿ ಗರುಡ ಹೇಳಿತು, ಜೀವನದಲ್ಲಿ ಈ 4 ವ್ಯಕ್ತಿಗಳ ಮೇಲೆ ಎಂದಿಗೂ ಭರವಸೆ ಇಡಬೇಡ. ಏಕೆಂದರೆ 4 ಜನರು ಮತ್ತೊಬ್ಬರ ಸಂಪತ್ತನ್ನು ಹಾಗೂ ಸ್ತ್ರೀಯನ್ನು ನೋಡಿ ತಮ್ಮ ನಿಯತ್ತನ್ನು ಕಳೆದುಕೊಳ್ಳುತ್ತಾರೆ. ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಳ್ಳೊಳ್ಳೆಯ ಕಮೆಂಟ್ಗಳನ್ನು ಮಾಡಿ, ಏಕೆಂದರೆ ಮುಂಬರುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಎಲ್ಲದಕ್ಕೂ ಮೊದಲು ನಿಮಗೆ ತಲುಪುವುದು. ಪ್ರಿಯ ವೀಕ್ಷಕರೇ, ಒಂದು ಹಳ್ಳಿಯಲ್ಲಿ ರಾಮು ಎಂಬ ಹೆಸರಿನ ರೈತನಿದ್ದನು ಮತ್ತು ಆ ರೈತನಿಗೆ 4 ಗಂಡು ಮಕ್ಕಳಿದ್ದರು. 4 ಮಕ್ಕಳು ನಿಧಾನವಾಗಿ ದೊಡ್ಡವರಾಗುತ್ತಿದ್ದರು. ರಾಮುವಿನ 3 ಮಕ್ಕಳಂತೂ ತುಂಬ ಬುದ್ಧಿವಂತರಾಗಿದ್ದರು. ಚಿಕ್ಕ ಮಗ ಮಾತ್ರ ಅಷ್ಟೊಂದು ಬುದ್ಧಿವಂತನಾಗಿರಲಿಲ್ಲ. ಆದರೆ ಅವನಲ್ಲಿ ಒಂದು ವಿಶೇಷತೆ ಇತ್ತು. ಅವನಲ್ಲಿ ಎಷ್ಟು ಕಡಿಮೆ ಬುದ್ಧಿ ಇತ್ತೋ ಅಷ್ಟೇ ಹೆಚ್ಚು ಬಲಶಾಲಿಯಾಗಿದ್ದನು. ಅವನು ತುಂಬ ದಷ್ಟಪುಷ್ಟವಾಗಿ ಆರೋಗ್ಯಪೂರ್ಣವಾಗಿದ್ದನು. ಆಗ ರಾಮುವಿನ ಮನಸ್ಸಿನಲ್ಲಿ ಒಂದು ವಿಚಾರ ಹೊಳೆಯಿತು. 3 ಮಕ್ಕಳಂತೂ ತುಂಬ ಬುದ್ಧಿವಂತರಾಗಿದ್ದಾರೆ. ಅವರು ತಮ್ಮ ಜೀವನವನ್ನು ಹೇಗಾದರೂ ಮಾಡಿ ಕಳೆಯಬಹುದು. ಆದರೆ ನನ್ನ ಚಿಕ್ಕ ಮಗನಿಗೆ ಬುದ್ಧಿ ಸ್ವಲ್ಪ ಕಡಿಮೆ. ನನಗೆ ಇವನ ಬಗ್ಗೆ ತುಂಬ ಚಿಂತೆ ಕಾಡುತ್ತಿದೆ. ಆನಂತರ ತುಂಬ ಯೋಚಿಸಿ ರಾಮು ಒಂದು ನಿರ್ಧಾರಕ್ಕೆ ಬಂದನು. ನಾನೇಕೆ ನನ್ನ ಚಿಕ್ಕ ಮಗನನ್ನು ಕುಸ್ತಿಪಟುವನ್ನಾಗಿ ಮಾಡಿ ಪೈಲವಾನನನ್ನಾಗಿ ಮಾಡಬಾರದು? ಹೇಗಿದ್ದರೂ ಇವನನ್ನು ನೋಡಿದರೆ ಪೈಲವಾನನಂತೆ ಕಾಣುತ್ತಾನೆ. ಈಗ ರೈತ ತನ್ನ ಚಿಕ್ಕ ಮಗನಿಗೆ ಪೈಲ್ವಾನಿಕೆಯನ್ನು ಕಲಿಸಲು ಶುರು ಮಾಡಿದನು. ಅವನಿಗೆ ದೊಡ್ಡ ದೊಡ್ಡ ಪೈಲ್ವಾನರಿಂದ ವಿದ್ಯಾಭ್ಯಾಸ ಕಲಿಸಲಾಗುತ್ತಿತ್ತು. ಈಗಂತೂ ರೈತನ ಚಿಕ್ಕ ಮಗ ಹೆಚ್ಚು ಬಲಶಾಲಿಯಾದನು. ಇಡೀ ದಿನ ಅವನು ಕಸರತ್ತು ಮಾಡುತ್ತಿದ್ದನು, ಓಡುತ್ತಿದ್ದನು ಮತ್ತು ಪೈಲ್ವಾನಿಕೆಯ ಕೌಶಲ್ಯಗಳನ್ನು ಪ್ರತಿದಿನ ಕಲಿತುಕೊಳ್ಳುತ್ತಿದ್ದನು. ಇದೇ ರೀತಿಯಲ್ಲಿ ನಿಧಾನವಾಗಿ ಸಮಯ ಕಳೆಯತೊಡಗಿತು. ರೈತನು ತನ್ನ ದೊಡ್ಡ 3 ಮಕ್ಕಳನ್ನು ಮದುವೆ ಮಾಡಿಸಿದನು. ರೈತನ 3 ಮಕ್ಕಳ ವಿವಾಹದ ನಂತರ 3 ಜನ ಸೊಸೆಯಂದಿರು ರೈತನ ಚಿಕ್ಕ ಮಗನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡತೊಡಗಿದರು. ಈ ಚಿಕ್ಕ ಮೈದುನ ಪ್ರತಿದಿನ ಯಾವುದೇ ಕೆಲಸವನ್ನು ಮಾಡುತ್ತಿಲ್ಲ. ದಿನವಿಡೀ ಪೈಲ್ವಾನಿಕೆಯನ್ನು ಮಾಡುತ್ತಾನೆ, ಒಳ್ಳೊಳ್ಳೆಯ ಖಾದ್ಯಗಳನ್ನು ತಿನ್ನುತ್ತಾನೆ. ನಾವು ಮತ್ತು ನನ್ನ ಗಂಡಂದಿರು ಇಡೀ ದಿನ ಕೆಲಸದಲ್ಲಿ ತೊಡಗಿಕೊಂಡಿರುತ್ತೇವೆ. ಆದರೆ ಇವನು ಕುಳಿತಲ್ಲಿಯೇ ಮೋಜು ಮಸ್ತಿ ಮಾಡುತ್ತಾನೆ. ಇದನ್ನೇ ಯೋಚಿಸಿ ರೈತನ 3 ಸೊಸೆಯಂದಿರು ಬೇರೆ ಬೇರೆಯಾಗಲು ಹಠ ಮಾಡತೊಡಗಿದರು. ಆಗ ರಾಮು ಯೋಚಿಸಿದನು, ನಾನು ನನ್ನ ಚಿಕ್ಕ ಮಗನಿಗೂ ಕೂಡ ಮದುವೆ ಮಾಡಬೇಕು. ಇದನ್ನೇ ಯೋಚಿಸಿ ರಾಮು ತುಂಬ ಸುಂದರವಾದ ವಿದ್ಯಾವಂತೆಯಾದ ಒಂದು ಹೆಣ್ಣು ಮಗಳನ್ನು ಅವನಿಗಾಗಿ ಆಯ್ಕೆ ಮಾಡಿದನು. ಆ ಕನ್ಯೆ ಜೊತೆಗೆ ತನ್ನ ಚಿಕ್ಕ ಮಗನ ಮದುವೆಯನ್ನು ಮಾಡಿದನು. ಆ ಪೈಲ್ವಾನನ ಪತ್ನಿ ಎಷ್ಟೊಂದು ಸುಂದರವಾಗಿದ್ದಳೆಂದರೆ ಆ ಊರಿನಲ್ಲಿಯೇ ಯಾವುದೇ ಮಹಿಳೆ ಅವಳಷ್ಟು ಸುಂದರವಾಗಿರಲಿಲ್ಲ. ಅವಳು ಸುಂದರವಾಗಿರುವುದರ ಜೊತೆಗೆ ವಿದ್ಯಾವಂತೆ ಕೂಡ ಆಗಿದ್ದಳು. ವಿವಾಹದ ನಂತರ 4 ಪುತ್ರರನ್ನು ರೈತನು ಬೇರೆ ಬೇರೆ ಮಾಡಿದನು. ಏಕೆಂದರೆ ಮನೆಯಲ್ಲಿ ಯಾವುದೇ ವಿಷಯಕ್ಕಾಗಿ ವಿವಾದವಾಗಬಾರದು ಎಂದುಕೊಂಡನು. ಬೇರೆ ಬೇರೆಯಾದ ನಂತರ ರೈತನ ಹಿರಿಯ 3 ಮಕ್ಕಳು ತುಂಬ ಬುದ್ಧಿವಂತರಾಗಿದ್ದರು. 3 ಜನ ಚೆನ್ನಾಗಿ ಸಂಪಾದನೆ ಮಾಡತೊಡಗಿದರು ಮತ್ತು ಚೆನ್ನಾಗಿ ಜೀವನ ಸಾಗಿಸತೊಡಗಿದರು. ಅವರಿಗೆ ಎಲ್ಲ ಕೆಲಸ ಗೊತ್ತಿತ್ತು. ಅವರು ಹೊಲದಲ್ಲಿಯೂ ಕೂಡ ತುಂಬ ಕಷ್ಟಪಟ್ಟು ದುಡಿಯುತ್ತಿದ್ದರು. ಆದ್ದರಿಂದ ಅವರ ಜೀವನ ತುಂಬ ಚೆನ್ನಾಗಿ ಸಾಗುತ್ತಿತ್ತು. ಆದರೆ ಪೈಲ್ವಾನನ ಕೆಲಸ ಏನಾಗಿತ್ತೆಂದರೆ ಒಳ್ಳೊಳ್ಳೆಯ ಊಟವನ್ನು ಮಾಡುವುದು ಮತ್ತು ಪ್ರತಿದಿನ ಪೈಲ್ವಾನಿಕೆಯ ಕಸರತ್ತು ನಡೆಸುವುದು. ಇಷ್ಟೇ ಕೆಲಸವಾಗಿತ್ತು. ಈಗ ಅವನು ಕಂಗಾಲಾದನು. ಅವನ ಪತ್ನಿ ಅವನೊಂದಿಗೆ ಪ್ರತಿದಿನ ಹಗಲು ರಾತ್ರಿ ಜಗಳ ಮಾಡತೊಡಗಿದಳು. ಮತ್ತೆ ಹೇಳುತ್ತಿದ್ದಳು, ನೀನು ಯಾವ ಕೆಲಸವನ್ನು ಮಾಡುತ್ತಿಲ್ಲ. ದಿನವಿಡೀ ಹೀಗೆ ಕುಳಿತುಕೊಳ್ಳುತ್ತೀಯ. ನಿನಗೆ ತಿನ್ನಲು ಒಳ್ಳೊಳ್ಳೆಯ ಖಾದ್ಯಗಳು ಬೇಕು. ಹೀಗೆ ಮಾಡಿದರೆ ನಮ್ಮ ಜೀವನ ಹೇಗೆ ಸಾಗಬೇಕು? ಈಗಂತೂ ಇಬ್ಬರು ಪತಿ ಪತ್ನಿಯರಲ್ಲಿ ಪ್ರತಿದಿನ ವಿವಾದವಾಗತೊಡಗಿತು. ಆದರೆ ಪೈಲ್ವಾನನ ಪತ್ನಿ ತುಂಬ ಬುದ್ಧಿವಂತೆಯಾಗಿದ್ದಳು. ಒಂದು ದಿನ ತನ್ನ ಪತಿಯಲ್ಲಿ ಹೇಳಿದಳು, ನೀನು ಒಂದು ಕೆಲಸ ಮಾಡು. ಈ ದೇಶದ ರಾಜನ ಬಳಿ ಹೋಗು. ರಾಜನಲ್ಲಿ ಹೇಳು, ನನಗೊಂದು ಕೆಲಸ ಕೊಡು ಎಂದು ಕೇಳಿಕೊ. ಆಗ ಪೈಲ್ವಾನ್ ಹೇಳಿದನು, ನೀನು ಇದೇನು ಮಾತನಾಡುತ್ತಿದ್ದೀಯಾ? ನನಗಂತೂ ಯಾವ ಕೆಲಸವೂ ಗೊತ್ತಿಲ್ಲ. ನಾನು ಕೇವಲ ಕುಸ್ತಿ ಆಟವಾಡುತ್ತೇನೆ. ಅದನ್ನು ಬಿಟ್ಟು ನನಗೆ ಬೇರೆ ಯಾವ ಕೆಲಸ ಕೂಡ ಬರುವುದಿಲ್ಲ. ರಾಜನ ಬಳಿ ಹೋದರೆ ಅವರು ನನಗೆ ಹೇಗೆ ಕೆಲಸ ಕೊಡುತ್ತಾರೆ? ನನಗೆ ಅಲ್ಲಿ ನೌಕರಿ ಹೇಗೆ ಸಿಗುತ್ತದೆ? ನೌಕರಿ ಸಿಕ್ಕಿದರೂ ನಾನು ಯಾವ ಕೆಲಸ ಮಾಡಲು ಸಾಧ್ಯ? ಆಗ ಅವನ ಪತ್ನಿ ಹೇಳಿದಳು, ನೀನು ಇದರ ಬಗ್ಗೆ ಚಿಂತೆ ಮಾಡಬೇಡ. ನನಗೊಂದು ಗೊತ್ತಿಲ್ಲ. ನಾನು ಏನು ಹೇಳುತ್ತೇನೆ ನೀನು ಅದನ್ನು ಮಾಡು. ನಾನು ಹೇಳುತ್ತೇನೆ ಕೇಳು. ನೀನು ಮಹಾರಾಜನ ಬಳಿಗೆ ಹೋಗು. ಮಹಾರಾಜನಲ್ಲಿ ಹೇಳು, ಮಹಾರಾಜ, ನಾನು ನಿಮ್ಮಲ್ಲಿ ನೌಕರಿ ಮಾಡಲು ಬಯಸಿದ್ದೇನೆ ಎಂದಾಗ ರಾಜ ನಿನಗೆ ನೌಕರಿ ನೀಡಲು ಒಪ್ಪಿಕೊಳ್ಳುತ್ತಾನೆ. ನೀನು ಲಕ್ಷಾಧಿಪತಿಯ ಕೆಲಸಕ್ಕೆ ಸೇರಿಕೋ. ಪತ್ನಿಯ ಮಾತು ಕೇಳಿ ಪೈಲ್ವಾನ್ ಹೇಳಿದನು, ಲಕ್ಷಾಧಿಪತಿಯ ಕೆಲಸ ಎಂದರೆ ಏನು? ಆಗ ಅವನ ಬುದ್ಧಿವಂತ ಹೆಂಡತಿ ಅವನಿಗೆ ತಿಳಿಸಿ ಹೇಳಿದಳು, ನೋಡು, ರಾಜನ ಬಳಿ 1,00,000 ವರಹಗಳನ್ನು ಸಂಪಾದಿಸುವ ನೌಕರರು ಇರುತ್ತಾರೆ. ಅವರನ್ನೇ ಲಕ್ಷಾಧಿಪತಿಗಳು ಎನ್ನುತ್ತಾರೆ. ಅವರ ಕೆಲಸವೇನೆಂದರೆ ರಾಜನಿಂದ, ಅವನ ಸೈನ್ಯದಿಂದ ಮತ್ತು ಅವನ ಮಂತ್ರಿಗಳಿಂದ ಯಾವ ಕೆಲಸ ಮಾಡಲು ಸಾಧ್ಯವಿಲ್ಲವೋ ಆ ಕೆಲಸವನ್ನು ಅವರು ಮಾಡುತ್ತಾರೆ.
ಆ ಕೆಲಸವನ್ನು ಲಕ್ಷಾಧಿಪತಿಗಳೇ ಮಾಡಬೇಕಾಗುತ್ತದೆ. ಆಗ ಪೈಲ್ವಾನ್ ಹೇಳಿದನು, ನನಗಂತೂ ಇದರ ಬಗ್ಗೆ ಗೊತ್ತೇ ಇಲ್ಲ, ಆದರೂ ನಾನು ಈ ಕೆಲಸವನ್ನು ಹೇಗೆ ಮಾಡಬಲ್ಲೆ? ಆಗ ಅವನ ಪತ್ನಿ ಹೇಳಿದಳು, ನೋಡು, ನೀನೇನು ಚಿಂತೆ ಮಾಡಬೇಡ, ನಾನಿದ್ದೇನಲ್ಲ, ನೀವು ಕೇವಲ ಅಲ್ಲಿಗೆ ಹೋದರೆ ಸಾಕು. ಮಹಾರಾಜರಲ್ಲಿ ನನಗೆ ಲಕ್ಷಾಧಿಪತಿಯ ಕೆಲಸ ಬೇಕು ಎಂದು ಹೇಳಿ. ಆಗ ಪೈಲ್ವಾನ್ ಸಪ್ಪೆ ಮೋರೆಯನ್ನು ಹೊತ್ತು ರಾಜನ ಬಳಿ ಹೊರಟು ಹೋದನು. ರಾಜನ ದರ್ಬಾರಿಗೆ ಬಂದು ತಲುಪಿದಾಗ ರಾಜ ನೋಡಿದನು ಮತ್ತು ಯೋಚಿಸಿದನು, ಪೈಲ್ವಾನ್ನಂಥ ದಡೂತಿ ದೇಹವನ್ನು ಹೊಂದಿದ ವ್ಯಕ್ತಿ ನಮ್ಮ ದರ್ಬಾರಿಗೆ ಬಂದಿದ್ದಾನೆ. ಆಗ ರಾಜನಿಗೆ ಅರ್ಥವಾಯಿತು, ಬಹುಶಃ ಇವನು ನೌಕರಿಗಾಗಿ ಇಲ್ಲಿಗೆ ಬಂದಿದ್ದಾನೆ. ಮಹಾರಾಜನು ಅವನಲ್ಲಿ ಕೇಳಿದನು, ನೀವು ಇಲ್ಲಿಗೇಕೆ ಬಂದಿದ್ದೀರಿ? ಪೈಲ್ವಾನ್ ಹೇಳಿದನು, ಮಹಾರಾಜರೇ, ನನಗೆ ನೌಕರಿ ಬೇಕು. ಆಗ ರಾಜ ಹೇಳಿದನು, ಸರಿ, ನಿನಗೆ ಯಾವ ನೌಕರಿ ಬೇಕು? ನಿನ್ನಿಂದ ಏನು ಮಾಡಲು ಸಾಧ್ಯ? ಆಗ ಪೈಲ್ವಾನ್ ಹೇಳಿದ, ಮಹಾರಾಜರೇ, ಯಾವ ಕೆಲಸ ನಿಮ್ಮಿಂದ ಆಗುವುದಿಲ್ಲವೋ, ನಿಮ್ಮ ಸೈನ್ಯದಿಂದ ಆಗುವುದಿಲ್ಲವೋ ಮತ್ತು ನಿಮ್ಮ ಮಂತ್ರಿಗಳಿಂದ ಆಗುವುದಿಲ್ಲವೋ ಆ ಕೆಲಸವನ್ನು ನಾನು ಮಾಡುತ್ತೇನೆ. ಆದರೆ ಇದಕ್ಕೆ ಬದಲಾಗಿ ನಾನು ನಿಮ್ಮಿಂದ ಪ್ರತಿದಿನ 1,00,000 ಚಿನ್ನದ ವರಹವನ್ನು ವೇತನವಾಗಿ ಪಡೆದುಕೊಳ್ಳುತ್ತೇನೆ. ಆಗ ರಾಜ ಹೇಳಿದನು, ಒಳ್ಳೆಯದು, ನೀನು ಲಕ್ಷಾಧಿಪತಿಯ ನೌಕರಿ ಮಾಡುತ್ತೀಯಾ? ಆಗ ಪೈಲ್ವಾನ್ ಹೇಳಿದನು, ಹೌದು ಮಹಾರಾಜರೇ. ಆಗ ಮಹಾರಾಜರು ಮಂತ್ರಿಗಳಲ್ಲಿ ವಿಚಾರ ವಿಮರ್ಶೆ ಮಾಡಿದನು. ನೋಡಿ ಮಂತ್ರಿಗಳೇ, ಇದಕ್ಕೂ ಮೊದಲು ಯಾರಾದರೂ ಲಕ್ಷಾಧಿಪತಿಯ ನೌಕರಿಯನ್ನು ಮಾಡುತ್ತಿದ್ದರೆ? ಈಗ ರಾಜನ ಮಂತ್ರಿಯು ದಾಖಲೆಗಳನ್ನು ತೆಗೆದು ನೋಡಿದನು. ಮಹಾರಾಜರ ತಂದೆಯವರೇ ಒಬ್ಬನನ್ನು ಲಕ್ಷಾಧಿಪತಿ ನೌಕರಿಗೆ ಸೇರಿಸಿಕೊಂಡಿದ್ದರು. ತಕ್ಷಣ ಮಂತ್ರಿ ಹೇಳಿದನು, ಮಹಾರಾಜರೇ, ನಿಮ್ಮ ತಂದೆಯವರು ಕೂಡ ಒಬ್ಬನನ್ನು ಲಕ್ಷಾಧಿಪತಿಯನ್ನಾಗಿ ನೇಮಿಸಿಕೊಂಡಿದ್ದರು. ಈಗ ಮಂತ್ರಿಯ ಮಾತನ್ನು ಕೇಳಿ ರಾಜ ಹೇಳಿದನು, ಸರಿ, ನಾವು ಕೂಡ ನಮ್ಮಲ್ಲಿ ಒಬ್ಬ ಲಕ್ಷಾಧಿಪತಿಯನ್ನು ಇಟ್ಟುಕೊಳ್ಳೋಣ. ಇದನ್ನು ಯೋಚಿಸಿ ಮಹಾರಾಜರು ಲಖ್ಪತಿಯ ರೂಪದಲ್ಲಿ ಪೈಲ್ವಾನನನ್ನು ಕೆಲಸಕ್ಕೆ ಸೇರಿಸಿಕೊಂಡರು. ಆಗ ಲಖ್ಪತಿ ಹೇಳಿದನು, ಸರಿ ಮಹಾರಾಜರೇ, ನೀವು ನನಗೆ ಉಳಿದುಕೊಳ್ಳಲು ಒಂದು ಕೋಣೆಯನ್ನು ನೀಡಿ. ಯಾವಾಗಲಾದರೂ ಯಾವುದೇ ಕೆಲಸವು ನಿಮ್ಮಿಂದ ಆಗದಿದ್ದರೆ, ನಿಮ್ಮ ಸೈನ್ಯದಿಂದ ಆಗದಿದ್ದರೆ, ನಿಮ್ಮ ಮಂತ್ರಿಯಿಂದ ಆಗದಿದ್ದರೆ ನನಗೆ ಅವಶ್ಯವಾಗಿ ಹೇಳಿ ಮತ್ತು ನನ್ನನ್ನು ಕರೆಸಿಕೊಳ್ಳಿ. ರಾಜನು ತನ್ನ ಅರಮನೆಯ ಬದಿಯ ಉದ್ಯಾನವನದಲ್ಲಿ ಉಳಿಯಲು ಹೇಳಿದನು. ಆ ಉದ್ಯಾನವನದಲ್ಲಿ ಒಂದು ಸುಂದರವಾದ ಮಹಲನ್ನು ಕಟ್ಟಿಸಿದನು. ಆಗ ರಾಜ ಹೇಳಿದನು, ಹೇ ಲಖ್ಪತಿಯೇ, ನೀನು ಈ ಮಹಲಿನಲ್ಲಿ ಆರಾಮವಾಗಿರಬಹುದು. ನನಗೆ ಯಾವಾಗ ಅವಶ್ಯಕತೆ ಬೀಳುತ್ತದೆಯೋ ಆಗ ನಿನಗೆ ಅಗತ್ಯವಾಗಿ ಹೇಳುತ್ತೇನೆ. ಆ ದಿನದಿಂದ ಆ ಪೈಲ್ವಾನನು ಪ್ರತಿದಿನ 1,00,000 ವೇತನವನ್ನು ಪಡೆಯತೊಡಗಿದನು. ಮೇಲಾಗಿ ಅವನಿಗೆ ರಾಜನ ಕಡೆಯಿಂದ ಒಂದು ಮಹಲು ಕೂಡ ಸಿಕ್ಕಿತ್ತು. ಈಗಂತೂ ಆ ಪೈಲ್ವಾನನು ತುಂಬ ಖುಷಿಯಿಂದ ಆ ಮಹಲಿನಲ್ಲಿ ಇರತೊಡಗಿದನು. ಇಡೀ ದಿನ ಪೈಲ್ವಾನ್ಗಿರಿಯನ್ನು ಪ್ರಾಕ್ಟೀಸ್ ಮಾಡುತ್ತಿದ್ದನು ಮತ್ತು ಉದ್ಯಾನವನದಲ್ಲಿ ಸುತ್ತಾಡುತ್ತಿದ್ದನು. ಹೀಗೆ ತುಂಬ ಸಮಯ ಕಳೆದು ಹೋಯಿತು. ಒಂದು ದಿನ ರಾಜ ಹಾಗೂ ಮಂತ್ರಿಗಳು ಪೈಲ್ವಾನನಲ್ಲಿ ಹೇಳಿದರು, ಇಂದು ನೀನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗು. ನಿನ್ನ ಮನೆ ಹೇಗಿದೆ ಎಂದು ನಾವು ನೋಡುತ್ತೇವೆ. ಆಗ ಪೈಲ್ವಾನನು ಮಹಾರಾಜರ ಮಾತನ್ನು ಅಲ್ಲಗಳೆಯಲು ಆಗಲಿಲ್ಲ. ಪೈಲ್ವಾನನು ರಾಜ ಹಾಗೂ ಮಂತ್ರಿಯನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದನು ಮತ್ತು ಪೈಲ್ವಾನನ ಪತ್ನಿ ತುಂಬ ಸುಂದರವಾಗಿದ್ದಳು ಮತ್ತು ತುಂಬ ರುಚಿಕರವಾದ ಅಡುಗೆಯನ್ನು ಮಾಡುತ್ತಿದ್ದಳು. ಆಗ ರಾಜ ಹಾಗೂ ಮಂತ್ರಿಗಳು ತಮ್ಮ ಮನೆಗೆ ಬಂದಿರುವುದನ್ನು ಅವಳು ನೋಡಿದಳು. ಅಂದು ಅವಳು ತುಂಬ ಸ್ವಾದಿಷ್ಟವಾದ ಅಡುಗೆಯನ್ನು ಮಾಡಿದ್ದಳು. ತನ್ನ ಕೈಯಾರೆ ಅವರಿಗೆ ಊಟವನ್ನು ಬಡಿಸಿದಳು. ರಾಜನ ದೃಷ್ಟಿ ಪೈಲ್ವಾನನ ಪತ್ನಿಯ ಮೇಲೆ ಬಿತ್ತು. ಅವಳಂತೂ ಮೊದಲೇ ಸುಂದರವಾಗಿದ್ದಳು. ಇವಳ ಮುಂದೆ ರಾಜನ ರಾಣಿಯು ಏನೂ ಆಗಿರಲಿಲ್ಲ. ಪೈಲ್ವಾನನ ಹೆಂಡತಿಯನ್ನು ನೋಡಿ ರಾಜನು ಅಚ್ಚರಿಗೊಂಡನು. ಆನಂತರ ಮಹಾರಾಜ ಮತ್ತು ಮಂತ್ರಿಗಳಿಬ್ಬರು ಮರಳಿ ಬಂದರು. ಆಗ ರಾಜನು ಮಂತ್ರಿಯಲ್ಲಿ ಹೇಳತೊಡಗಿದನು, ಈ ಪೈಲ್ವಾನನ ಹೆಂಡತಿ ಎಷ್ಟೊಂದು ಸುಂದರವಾಗಿದ್ದಾಳೆ, ನಮ್ಮ ರಾಣಿಯೂ ಕೂಡ ಇಷ್ಟೊಂದು ಸುಂದರವಾಗಿಲ್ಲ. ಆಗ ಮಂತ್ರಿ ಹೇಳಿದನು, ಹೌದು ಮಹಾರಾಜರೇ, ತುಂಬ ಸುಂದರವಾಗಿದ್ದಾಳೆ. ಆದರೆ ಏನು ಮಾಡಲು ಸಾಧ್ಯ? ಇದು ಅವರವರ ಅದೃಷ್ಟ. ಒಬ್ಬೊಬ್ಬರ ಅದೃಷ್ಟದಲ್ಲಿ ಚಿನ್ನವಿದೆ, ಮತ್ತೊಬ್ಬರ ಅದೃಷ್ಟದಲ್ಲಿ ಹಿಡಿ ಮಣ್ಣು ಕೂಡ ಇಲ್ಲ. ಆಗ ಮಹಾರಾಜ ಹೇಳಿದನು, ಮಂತ್ರಿ, ನಾನು ಆ ಪೈಲ್ವಾನನ ಹೆಂಡತಿಯನ್ನು ಪಡೆದುಕೊಳ್ಳಬೇಕು. ಹೇಗಾದರೂ ಮಾಡಿ ನಾನು ಈಕೆಯನ್ನು ನನ್ನ ಪತ್ನಿಯನ್ನಾಗಿ ಮಾಡಿಕೊಳ್ಳಬೇಕು. ಇದಕ್ಕೆ ನಾನೇನು ಮಾಡಬೇಕು ಹೇಳು. ವೀಕ್ಷಕರೇ, ರಾಜ, ಯೋಗಿ, ವಾಯು, ಅಗ್ನಿ, ಜಲ ಇವೆಲ್ಲವೂ ತುಂಬ ಭಯಾನಕವಾಗಿರುತ್ತವೆ. ಇವು ಯಾವಾಗಲೂ ನಮಗೆ ತಿರುಗುಬಾಣವಾಗುವ ಅಪಾಯ ಕಾದಿರುತ್ತದೆ. ರಾಜನ ನಿಯಮ ಕೂಡ ತಲೆಕೆಳಗಾಗಿರುತ್ತದೆ. ಈಗ ರಾಜ ಹಾಗೂ ಮಂತ್ರಿ ಇಬ್ಬರು ಯೋಚನೆಯಲ್ಲಿ ಮುಳುಗಿದರು. ಪೈಲ್ವಾನನ ಪತ್ನಿಯಂತೂ ರಾಜಮಹಲಿಗೆ ಹೇಗೆ ಕರೆತಂದರೋ ಅಂದಿನಿಂದಲೇ ಅವರಿಬ್ಬರು ಪೈಲ್ವಾನನ ಪತ್ನಿಯನ್ನು ವಶಪಡಿಸಿಕೊಳ್ಳುವ ತಂತ್ರದಲ್ಲಿ ಮಗ್ನರಾದರು. ನಿಧಾನವಾಗಿ ಸ್ವಲ್ಪ ಸಮಯ ಕಳೆಯಿತು. ಒಂದು ದಿನ ತಾಯಿ ರಾಜಮಾತೆಯು ಅನಾರೋಗ್ಯ ಪೀಡಿತರಾದರು. ರಾಜಮಾತೆಯು ಅನಾರೋಗ್ಯಕ್ಕೆ ಈಡಾದಾಗ ಮಹಾರಾಜರು ದೊಡ್ಡ ದೊಡ್ಡ ವೈದ್ಯರಲ್ಲಿ ರಾಜಮಾತೆಯನ್ನು ತೋರಿಸಿದರು. ಯಾವುದೇ ವೈದ್ಯರು ಕೂಡ ರಾಜಮಾತೆಯನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ. ಅವರ ಹೊಟ್ಟೆಯ ನೋವು ಜಾಸ್ತಿಯಾಗಿತ್ತು. ಸೊಂಟ ನೋವು ಕೂಡ ಹೆಚ್ಚಾಗುತ್ತಾ ಸಾಗಿತ್ತು. ಯಾವುದೇ ವೈದ್ಯರು ಕೂಡ ರಾಜಮಾತೆಯನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ. ಒಂದು ದಿನ ಒಬ್ಬ ವೈದ್ಯರು ಬಂದರು. ಆಗ ಮಂತ್ರಿಗಳು ಮನದಲ್ಲೇ ಒಂದು ಷಡ್ಯಂತ್ರವನ್ನು ಮಾಡಲು ಯೋಚಿಸಿದರು.
ವೈದ್ಯರನ್ನು ನೋಡಿ ಮಂತ್ರಿಗಳು ಹೇಳಿದರು, ವೈದ್ಯರೇ, ನಮ್ಮ ಮಹಾರಾಜರ ತಾಯಿ ರಾಜಮಾತೆ ಅನಾರೋಗ್ಯ ಪೀಡಿತರಾಗಿದ್ದಾರೆ. ನೀವು ಅವರಿಗೆ ಚಿಕಿತ್ಸೆ ಕೊಡಲು ಸಾಧ್ಯವೇ? ಆಗ ವೈದ್ಯರು ಹೇಳಿದರು, ಹಾಂ, ನಾವು ಅವಶ್ಯವಾಗಿ ಚಿಕಿತ್ಸೆ ಕೊಡುತ್ತೇವೆ. ಆಗ ಮಂತ್ರಿಗಳು ಹೇಳಿದರು, ನಾವು 50 ಚಿನ್ನದ ವರಹಗಳನ್ನು ನೀಡುತ್ತೇವೆ. ನೀವು ರಾಜಮಾತೆಯವರಿಗೆ ಚಿಕಿತ್ಸೆ ಕೊಡುವುದಾದರೆ ಚಿಕಿತ್ಸೆ ನೀಡುವಾಗ ಎಲ್ಲಿಯೂ ಸಿಗದಂಥ ಒಂದು ವಸ್ತುವನ್ನು ತೆಗೆದುಕೊಂಡು ಬರಲು ಹೇಳಿ ಎಂದು ಹೇಳಿ ವರಹಗಳನ್ನು ವೈದ್ಯರ ಕೈಗಿಟ್ಟರು. ವೈದ್ಯನು ದುರಾಸೆಗೆ ಬಿದ್ದು ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡನು ಮತ್ತು ಹೇಳಿದನು, ಆಯಿತು ಮಂತ್ರಿಗಳೇ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ಆಗ ಮಂತ್ರಿಯು ವೈದ್ಯರನ್ನು ಕರೆದುಕೊಂಡು ರಾಜ ದರ್ಬಾರಿಗೆ ಬಂದನು ಮತ್ತು ರಾಜರಲ್ಲಿ ಹೇಳಿದನು, ಮಹಾರಾಜ, ಈ ವೈದ್ಯರು ತುಂಬ ಹೆಸರುವಾಸಿಯಾಗಿದ್ದಾರೆ. ಇವರನ್ನು ನಾನು ಕಾಶಿಪುರಿಯಿಂದ ಕರೆದುಕೊಂಡು ಬಂದಿದ್ದೇನೆ. ಈ ವೈದ್ಯರು ರಾಜಮಾತೆಯರ ಚಿಕಿತ್ಸೆಯನ್ನು ಮಾಡಲು ಬಯಸಿದ್ದಾರೆ. ಆಗ ಮಹಾರಾಜರು ಹೇಳಿದರು, ಇದಕ್ಕಿಂತ ಖುಷಿಯ ವಿಚಾರ ಇನ್ನೇನಿದೆ? ಆಗ ಮಹಾರಾಜರು ತಕ್ಷಣ ಆ ವೈದ್ಯರನ್ನು ಕರೆದುಕೊಂಡು ಜೊತೆಗೆ ರಾಜಪುರೋಹಿತರು, ಮಂತ್ರಿಗಳು ಮತ್ತು ಸೇನಾಧಿಪತಿಯವರೊಂದಿಗೆ ರಾಜಮಾತೆಯ ಬಳಿಗೆ ಬಂದರು. ಈ ಮೊದಲೇ ಹಲವಾರು ವೈದ್ಯರು ರಾಜಮಾತೆಯವರಿಗೆ ಚಿಕಿತ್ಸೆ ನೀಡುತ್ತಿದ್ದರು. ಈ ವೈದ್ಯರು ರಾಜಮಾತೆಯವರ ನಾಡಿಯನ್ನು ಚೆಕ್ ಮಾಡಿದರು ಮತ್ತು ಹೇಳಿದರು, ಹೇ ಮಹಾರಾಜ, ಈಗ ಇವರ ಚಿಕಿತ್ಸೆ ನಡೆಯುವ ಸಂಭವವಿಲ್ಲ. ಆಗ ರಾಜ ಒಮ್ಮೆಲೆ ಗಾಬರಿಯಾದನು ಮತ್ತು ಹೇಳಿದರು, ಏಕೆ ವೈದ್ಯರೇ, ಏಕೆ ಚಿಕಿತ್ಸೆ ಮಾಡಲು ಸಾಧ್ಯವಿಲ್ಲ? ವೈದ್ಯರು ಹೇಳಿದರು, ಹೇ ಮಹಾರಾಜ, ನಿಮ್ಮ ತಾಯಿಯವರನ್ನು ಕೇವಲ ಒಂದು ವಸ್ತುವಿನಿಂದ ಮಾತ್ರ ಗುಣಪಡಿಸಲು ಸಾಧ್ಯ. ಆಗ ರಾಜ ಹೇಳತೊಡಗಿದನು, ನನಗೆ ಹೇಳು, ಆ ವಸ್ತು ಯಾವುದು? ಆ ವಸ್ತು ತುಂಬ ದುರ್ಲಭವಾಗಿದೆ, ಅದು ಅಷ್ಟೊಂದು ಸುಲಭವಾಗಿ ಸಿಗಲು ಸಾಧ್ಯವಿಲ್ಲ. ಆಗ ರಾಜ ಹೇಳಿದನು, ನೀವು ಹೇಳಿದರೆ ತಾನೇ ನನಗೆ ಅರ್ಥವಾಗುವುದು. ಆ ವಸ್ತು ಯಾವುದು? ನಾನು ಔಷಧಿಯನ್ನು ಹೇಗಾದರೂ ಮಾಡಿ ಹುಡುಕಿಕೊಂಡು ಬರುತ್ತೇನೆ. ಆಗ ವೈದ್ಯರು ಹೇಳಿದರು, ನೀವು 4 ಹುರ್ಬಿಲಗಳನ್ನು ತರಿಸಿ, ನೀವು ಅದರ ಎಣ್ಣೆಯನ್ನು ತೆಗೆಸಿ ನಿಮ್ಮ ಮಾತೆಯ ಶರೀರದ ಮೇಲೆ ಹಚ್ಚಿ. ರಾಜಮಾತೆಯವರು ಆದಷ್ಟು ಬೇಗ ಸ್ವಸ್ಥರಾಗುತ್ತಾರೆ. ವೈದ್ಯರ ಮಾತು ಕೇಳಿ ರಾಜನು ಮನದಲ್ಲೇ ಯೋಚಿಸಿದನು, ಅವಶ್ಯವಾಗಿ ನಾವು ಆ ಹುರ್ಬಿಲ ಪ್ರಾಣಿಯನ್ನು ತರಿಸುತ್ತೇವೆ. ಅದು ಎಲ್ಲಿ ಸಿಗುತ್ತದೆ? ಆಗ ವೈದ್ಯ ಹೇಳಿದನು, ಆ ಹುರ್ಬಿಲ ಹಿಮಾಲಯದ ತಪ್ಪಲಿನಲ್ಲಿ ಸಿಗುತ್ತದೆ. ಅಲ್ಲಿಯ ವೈದ್ಯರು ರಾಜಮಾತೆಯರ ಚಿಕಿತ್ಸೆಯಲ್ಲಿ ತೊಡಗಿಕೊಂಡರು ಮತ್ತು ಮಹಾರಾಜರು ತಮ್ಮ ದರ್ಬಾರಿಗೆ ಬಂದರು. ದರ್ಬಾರಿಗೆ ಬಂದು ಮಹಾರಾಜರು ತಮ್ಮ ಎಲ್ಲ ಆಸ್ಥಾನದ ಸದಸ್ಯರಿಗೆ ಹೇಳಿದರು ಮತ್ತು ಮಂತ್ರಿಗಳು, ಸೇನಾಧಿಪತಿಗಳನ್ನು ಕರೆಸಿದರು. ಅವರಲ್ಲಿ ಹೇಳಿದರು, ಯಾವುದೇ ಯೋಧನಾದರೂ ಸರಿ, ಹುರ್ಬಿಲ ಎನ್ನುವ ಪ್ರಾಣಿಯನ್ನು ನಮಗೆ ತಂದುಕೊಡಬೇಕು. ಈಗ ಆ ಪ್ರಾಣಿಯ ಅವಶ್ಯಕತೆ ಬಹು ಮುಖ್ಯವಾಗಿದೆ. ಆಗ ಅವರಲ್ಲಿ ಒಬ್ಬ ಹೇಳಿದನು, ಮಹಾರಾಜರೇ, ಈ ಹುರ್ಬಿಲ ಎಂದರೇನು? ನಾವು ಇಲ್ಲಿಯವರೆಗೆ ಆ ಹೆಸರನ್ನು ಕೇಳಿಯೇ ಇಲ್ಲ. ಆಗ ರಾಜ ಹೇಳಿದನು, ಇದೊಂದು ಪ್ರಜಾತಿಯ ಪ್ರಾಣಿಯಾಗಿದೆ. ಅದು ಹಿಮಾಲಯದ ಕಾಡಿನಲ್ಲಿ ವಾಸವಾಗಿದೆ. ರಾಜನ ಮಾತು ಕೇಳಿ ಇಡೀ ದರ್ಬಾರ್ ಮೌನವಾಯಿತು. ಯಾವ ಹುರ್ಬಿಲಾದ ಮಾತನ್ನು ರಾಜ ಆಡುತ್ತಿದ್ದನೋ ಅದನ್ನು ಕೇಳಿ ಇಡೀ ದರ್ಬಾರ್ ಮೌನವಾಯಿತು. ಈಗಂತೂ ರಾಜನು ಅವರೆಲ್ಲ ಸುಮ್ಮನಿರುವುದನ್ನು ನೋಡಿ ಮಂತ್ರಿಗಳಲ್ಲಿ ಹೇಳಿದನು, ಮಂತ್ರಿಗಳೇ, ಹೀಗೆ ಆಗುವುದಿಲ್ಲ. ನಮ್ಮ ರಾಜಮಾತೆಯನ್ನು ಉಳಿಸಿಕೊಳ್ಳಲು ನಾವು ಹುರ್ಬಿಲ ಪ್ರಾಣಿಯನ್ನು ತರಲೇಬೇಕು. ಆಗ ಮಂತ್ರಿ ಹೇಳಿದನು, ಮಹಾರಾಜರೇ, ನಮ್ಮ ಬಳಿ ಪೈಲ್ವಾನನು ಇದ್ದಾನಲ್ಲವೇ? ಅವನು ಕಳೆದ 6 ತಿಂಗಳಿಂದ ಕುಳಿತಲ್ಲಿಯೇ ಸಂಬಳವನ್ನು ತೆಗೆದುಕೊಳ್ಳುತ್ತಿದ್ದಾನೆ. ಅವನು ಯಾವಾಗ ಕೆಲಸಕ್ಕೆ ಬರುತ್ತಾನೆ? ನಾವೇಕೆ ಈ ಹುರ್ಬಿಲ ಪ್ರಾಣಿಯನ್ನು ಅವನಿಂದ ತರಿಸಿಕೊಳ್ಳಬಾರದು? 2 ತಿಂಗಳ ಒಳಗಾಗಿ ಆ ಪ್ರಾಣಿಯನ್ನು ತಂದುಕೊಡಲು ಆತನಿಗೆ ಆಜ್ಞೆ ಮಾಡಿರಿ. ಇಲ್ಲದೆ ಹೋದರೆ ಅವನನ್ನು ಗಲ್ಲಿಗೇರಿಸಲಾಗುತ್ತದೆ ಎಂದು ಆದೇಶ ಹೊರಡಿಸಬೇಕು. ಮಹಾರಾಜರೇ, ಅವನು ಈಗ ಹುರ್ಬಿಲ ಪ್ರಾಣಿಯನ್ನು ತರಲು ಹೋಗುತ್ತಾನೆ. ಹುರ್ಬಿಲ ಪ್ರಾಣಿಯನ್ನು ತೆಗೆದುಕೊಂಡು ಬಂದರೆ ಸರಿ. ಆಗ ರಾಜಮಾತೆಯು ಬದುಕುಳಿಯುತ್ತಾರೆ. ಒಂದು ವೇಳೆ ಅವನು ಸತ್ತರೆ ಅದು ಕೂಡ ಒಳ್ಳೆಯದೇ. ಅವನ ಪತ್ನಿ ನಿಮಗೆ ದೊರಕುತ್ತಾಳೆ. ಆನಂತರ ಅವನ ಪತ್ನಿಯನ್ನು ನೀವು ರಾಜಮಹಲಿಗೆ ಕರೆತರಬಹುದು. ಈ ಮೊದಲೇ ರಾಜನ ಕಣ್ಣು ಪೈಲ್ವಾನನ ಪತ್ನಿ ಮೇಲೆ ಬಿದ್ದಿತ್ತು. ರಾಜನು ಹೇಳಿದನು, ವಾವ್ ಮಂತ್ರಿ, ಎಂಥ ಸಲಹೆಯನ್ನು ಕೊಟ್ಟಿದ್ದೀರಿ. ಆ ಪೈಲ್ವಾನನು ಈಗ ಹುರ್ಬಿಲ ಪ್ರಾಣಿಯನ್ನು ತೆಗೆದುಕೊಂಡು ಬರಲು ಸಾಧ್ಯವಾಗಿಲ್ಲ ಎಂದರೆ ಅವನನ್ನು ಗಲ್ಲಿಗೇರಿಸೋಣ. ಏಕೆಂದರೆ 6 ತಿಂಗಳಿಂದ ಪ್ರತಿದಿನ 1 ಲಕ್ಷ ಚಿನ್ನದ ಮುದ್ರೆಯ ಸಂಬಳವನ್ನು ತೆಗೆದುಕೊಳ್ಳುತ್ತಿದ್ದಾನೆ. ಆಗ ರಾಜನು ತಡ ಮಾಡದೆ 4 ಸಿಪಾಯಿಗಳನ್ನು ಕಳುಹಿಸಿದನು. ಪೈಲ್ವಾನನನ್ನು ತನ್ನ ದರ್ಬಾರಿಗೆ ಕರೆಸಿದನು. ತಕ್ಷಣ ಪೈಲ್ವಾನ್ ದರ್ಬಾರಿಗೆ ಬಂದನು. ಮಹಾರಾಜರು ಹೇಳಿದರು, ಹೇ ಪೈಲ್ವಾನ್, ತುಂಬ ಸಮಯ ಕುಳಿತಲ್ಲಿಯೇ ಸಂಬಳವನ್ನು ತೆಗೆದುಕೊಳ್ಳುತ್ತಿದ್ದೀಯಾ? ಇಲ್ಲಿಯವರೆಗೂ ನೀನು ನಮ್ಮ ಯಾವುದೇ ಕೆಲಸವನ್ನು ಮಾಡಿಲ್ಲ. ಈಗ ಒಂದು ಅವಶ್ಯವಾದ ಕೆಲಸ ಒದಗಿ ಬಂದಿದೆ. ಆಗ ಪೈಲ್ವಾನ್ ಹೇಳಿದ, ಮಹಾರಾಜರೇ, ನನಗೆ ಆಜ್ಞೆ ಮಾಡಿ, ನಾನು ಅವಶ್ಯವಾಗಿ ಆ ಕೆಲಸ ಮಾಡುತ್ತೇನೆ. ಆಗ ರಾಜ ಹೇಳಿದನು, ನಮಗೆ ಈ ಕ್ಷಣವೇ 4 ಹುರ್ಬಿಲಗಳು ಬೇಕಾಗಿದೆ. ಅವುಗಳಿಂದ ತೈಲವನ್ನು ತೆಗೆಯಬೇಕು. ಆ ತೈಲದಿಂದ ರಾಜಮಾತೆಯ ಶರೀರದ ಮೇಲೆ ಮಾಲಿಷ್ ಮಾಡಬೇಕು. ಅದರಿಂದಷ್ಟೇ ಅವರ ರೋಗವು ದೂರವಾಗಲು ಸಾಧ್ಯ. ರಾಜನ ಮಾತನ್ನು ಕೇಳಿ ಪೈಲ್ವಾನ್ ಯೋಚನೆಯಲ್ಲಿ ಮುಳುಗಿದನು. ತಕ್ಷಣ ಹೇಳಿದನು, ಮಹಾರಾಜರೇ, ಹುರ್ಬಿಲ ಪ್ರಾಣಿ ಯಾವುದು? ರಾಜ ಹೇಳಿದನು, ನಮಗೂ ಗೊತ್ತಿಲ್ಲ, ಆದರೆ ನೀನು ಇದನ್ನು ತರಬೇಕು.
ತುಂಬ ಯೋಚನೆ ಮಾಡಿದ ನಂತರ ಪೈಲ್ವಾನ್ ಹೇಳಿದನು, ಮಹಾರಾಜರೇ, ನೀವು ನನಗೆ ಸ್ವಲ್ಪ ಸಮಯಾವಕಾಶವನ್ನು ಕೊಡಿ. ಆಗ ಮಹಾರಾಜ ಹೇಳಿದನು, ಇದಕ್ಕಾಗಿ ನಾನು ನಿನಗೆ 2 ತಿಂಗಳ ಸಮಯಾವಕಾಶವನ್ನು ನೀಡುತ್ತೇನೆ. ಒಂದು ವೇಳೆ ನೀನು 2 ತಿಂಗಳಲ್ಲಿ ಹುರ್ಬಿಲ ಪ್ರಾಣಿಯನ್ನು ತರಲು ಸಾಧ್ಯವಾಗದೆ ಹೋದರೆ ನಿನ್ನನ್ನು ನೇಣುಗಂಬಕ್ಕೆ ಏರಿಸಲಾಗುವುದು. ಈಗ ಪೈಲ್ವಾನ್ ರಾಜನ ಮಾತು ಕೇಳಿ ಗಾಬರಿಯಾದನು ಮತ್ತು ತನ್ನ ಉದ್ಯಾನವನಕ್ಕೆ ಬಂದನು. ಅವನಂತೂ ಮಂದಬುದ್ಧಿಯವನಾಗಿದ್ದ. ಈಗ ಮನದಲ್ಲೇ ಯೋಚಿಸತೊಡಗಿದನು, ಆಯಿತು, ಏನೆಂದು ನೋಡೋಣ. ಒಂದು ವೇಳೆ ಅದು ಸಿಗಬಹುದಾದರೆ ನನ್ನ ಬಳಿ 2 ತಿಂಗಳು ಸಮಯಾವಕಾಶವಿದೆ. 4 ದಿನವಂತೂ ಅವನು ಅಲ್ಲಿಯೇ ಕಳೆಯುತ್ತಾನೆ. ಈಗ ಸೇನಾಧಿಪತಿ ಹಾಗೂ ಮಂತ್ರಿ ಮನದಲ್ಲೇ ಯೋಚಿಸತೊಡಗಿದರು ಮತ್ತು ರಾಜನ ಬಳಿ ಬಂದು ಹೇಳಿದರು, ಬಹುಶಃ ನಮಗನಿಸುತ್ತಿದೆ ಇಲ್ಲಿಯವರೆಗೂ ಪೈಲ್ವಾನನು ಹುರ್ಬಿಲ ಪ್ರಾಣಿಯನ್ನು ತರಲು ಹೋಗಿಲ್ಲ. ಅವನು ಆರಾಮವಾಗಿ ಮಹಲಿನಲ್ಲಿ ನಿದ್ದೆ ಮಾಡುತ್ತಿದ್ದಾನೆ. ನೀವು ಈಗಲೇ ಅವನ ಬಳಿ ಹೋಗಿ ಅವನಲ್ಲಿ ಹೇಳಿ, ಆದಷ್ಟು ಬೇಗ ಹುರ್ಬಿಲ ಪ್ರಾಣಿಯನ್ನು ತೆಗೆದುಕೊಂಡು ಬರಬೇಕೆಂದು ಕಟ್ಟಪ್ಪಣೆ ಮಾಡಿ. ಇಲ್ಲದೇ ಹೋದರೆ ನಾವು ಅವನನ್ನು ನೇಣುಗಂಬಕ್ಕೆ ಏರಿಸುತ್ತೇವೆ ಎಂದು ಹೇಳಿ. ಆಗ ರಾಜನು ಕೂಡ ಹೇಳಿದನು, ಇಲ್ಲಿಯವರೆಗೆ ಅವನು ಏಕೆ ಆ ಪ್ರಾಣಿಯನ್ನು ಹುಡುಕಲು ಹೋಗಲಿಲ್ಲ ಎಂದು ಯೋಚಿಸಿ ರಾಜನು ಪೈಲ್ವಾನನ ಬಳಿ ಬಂದನು. ಪೈಲ್ವಾನನು ಈ ಮಾತನ್ನು ತನ್ನ ಪತ್ನಿಗೆ ಎಂದಿಗೂ ಹೇಳಿರಲಿಲ್ಲ. ಪೈಲ್ವಾನನ ಪತ್ನಿ ತುಂಬ ಬುದ್ಧಿವಂತೆಯಾಗಿದ್ದಳು. ಅವಳು 110 ಅಡಿ ಆಳವಾಗಿರುವ ಬಾವಿಯನ್ನು ತನ್ನ ಕೈಯಾರೆ ತನ್ನ ಮನೆಯ ಅಂಗಳದಲ್ಲಿ ಕೊರೆದಿದ್ದಳು. ಆ ಬಾವಿಯ ಮೇಲೆ ಅವಳು ಒಂದು ಹೊದಿಕೆಯನ್ನು ಹಾಸಿದ್ದಳು. ಅದರ ಮೇಲೆ ಒಂದು ಹಳೆಯ ಮಂಚವನ್ನು ಇಟ್ಟಿದ್ದಳು. ಅದರ ಮೇಲೆ ಒಂದು ಸುಂದರವಾದ ಹಾಸಿಗೆಯನ್ನು ಹಾಸಿದ್ದಳು. ರಾಜನು ಮಹಲಿಗೆ ಬಂದು ಬಾಗಿಲನ್ನು ಬಡಿದು ಕೂಗಿ ಕರೆದನು. ಆಗ ಪೈಲ್ವಾನ್ ಹೆಂಡತಿ ಬಂದು ಬಾಗಿಲು ತೆರೆದಳು. ದ್ವಾರದಲ್ಲಿ ರಾಜನನ್ನು ನೋಡಿ ಹೇಳಿದಳು, ಮಹಾರಾಜ, ಬನ್ನಿ ಎಂದು ತುಂಬ ಆದರದಿಂದ ಸ್ವಾಗತಿಸಿದಳು ಮತ್ತು ಹೇಳತೊಡಗಿದಳು, ಮಹಾರಾಜರೇ, ನೀವು ಇಲ್ಲೇ ಹೊರಗಡೆ ವಿರಮಿಸಿ. ನಾನು ನಿಮಗಾಗಿ ಭೋಜನವನ್ನು ತೆಗೆದುಕೊಂಡು ಬರುತ್ತೇನೆ. ನನ್ನ ಗಂಡ ಈಗ ಮನೆಯಲ್ಲಿ ಇಲ್ಲ. ಆಗ ರಾಜ ಹೇಳಿದನು, ಬೇಡ ಬೇಡ, ನಾನು ಹೊರಗೆ ಏನು ಮಾಡಬೇಕು? ನಿನ್ನ ಜೊತೆ ಒಳಗಡೆ ಬರುತ್ತೇನೆ. ಇಂದು ರಾಜ ಪೈಲ್ವಾನನ ಬಗ್ಗೆ ಅವನ ಪತ್ನಿಯಲ್ಲಿ ಕೆಟ್ಟದಾಗಿ ಮಾತನಾಡತೊಡಗಿದನು ಮತ್ತು ಹೇಳಿದನು, ಹೇ ಸುಂದರಿ, ನನಗನಿಸುತ್ತಿದೆ ಪೈಲ್ವಾನ್ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ. ಅವನು ನಿಮ್ಮನ್ನು ಹೇಗೆ ನೋಡಿಕೊಳ್ಳುತ್ತಾನೆ? ಅವನಂತೂ ಈಗ ನೌಕರಿಯನ್ನು ಕೂಡ ಮಾಡುತ್ತಿದ್ದಾನೆ. ನೀನು ನಮ್ಮ ಅಂತಃಪುರದ ಮಹಾರಾಣಿಯಾಗಿದ್ದರೆ ಎಷ್ಟೊಂದು ಸುಂದರವಾಗಿರುತ್ತಿದ್ದೆ ಮತ್ತು ಖುಷಿಯಾಗಿರುತ್ತಿದ್ದೆ ಅಲ್ಲವೇ? ರಾಜನ ಬಾಯಿಂದ ಇಂಥ ಕಹಿ ಮಾತುಗಳನ್ನು ಪೈಲ್ವಾನನ ಪತ್ನಿಯು ಕೇಳಿಸಿಕೊಂಡಳು. ಅವನ ಪತ್ನಿಗೆ ಎಲ್ಲ ಅರ್ಥವಾಯಿತು. ಅವಳು ಅರ್ಥ ಮಾಡಿಕೊಂಡು ರಾಜನ ನಿಯತ್ತು ಹಾಳಾಗಿದೆ, ನಾನು ಈಗ ಇವರಿಗೆ ಬುದ್ಧಿ ಕಲಿಸಬೇಕು ಎಂದುಕೊಂಡಳು ಮತ್ತು ರಾಜನಲ್ಲಿ ಹೇಳಿದಳು, ನೀವು ಹೇಳುವುದು ಸರಿಯಾಗಿದೆ. ಪೈಲ್ವಾನನು ಯಾವುದೇ ರೀತಿಯಲ್ಲೂ ಕೂಡ ನನಗೆ ಯೋಗ್ಯನಾಗಿಲ್ಲ. ಈಗ ನಾನು ಅವನನ್ನು ಬಿಟ್ಟು ಬಿಡುತ್ತೇನೆ. ಇಂದಿನಿಂದ ನಾನು ನಿಮ್ಮ ಜೊತೆ ಇರುತ್ತೇನೆ. ಅವಳು ಇನ್ನೂ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದಳು. ಈಗಂತೂ ರಾಜ ಅವಳ ಎಲ್ಲ ಮಾತುಗಳನ್ನು ನಂಬಿದನು. ಅವಳ ಜೊತೆ ಮನೆಯೊಳಗೆ ಬಂದನು. ಅವಳು ಮಹಲಿನಲ್ಲಿ ಏನು ಮಾಡಿದ್ದಳೆಂದರೆ, ಮನೆಯಂಗಳದಲ್ಲಿ ಒಂದು ಆಳವಾದ ಬಾವಿಯನ್ನು ತೆಗೆದು ಅದರ ಮೇಲೆ ಒಂದು ಪದರವನ್ನು ಇಟ್ಟು ಹಳೆಯ ಮಂಚದ ಮೇಲೆ ಸುಂದರವಾದ ಪಲ್ಲಂಗವನ್ನು ಹಾಸಿದ್ದಳು. ಅದರ ಮೇಲೆ ಕರಕುಶಲ ಕಲೆಯುಳ್ಳ ಚಾದರವನ್ನು ಹಾಸಿದ್ದಳು. ಅವಳು ಮಹಾರಾಜರಲ್ಲಿ ಹೇಳಿದಳು, ಮಹಾರಾಜರೇ, ನೀವು ಈ ಮಂಚದ ಮೇಲೆ ಕುಳಿತುಕೊಳ್ಳಿ. ನಾನು ನಿಮ್ಮ ಸೇವೆಯನ್ನು ಮಾಡುತ್ತೇನೆ. ರಾಜನು ಆ ಮಂಚದ ಮೇಲೆ ಕುಳಿತುಕೊಳ್ಳುತ್ತಿದ್ದಂತೆ ತೆಳುವಾದ ಪದರದಿಂದ ಮಾಡಿದ ಆ ನೆಲವು ಆ ಬಾವಿಯಲ್ಲಿ ತುಂಡಾಗಿ ಬಿದ್ದಿತು. ರಾಜನು ಆ ಬಾವಿಯಲ್ಲಿ ಬಿದ್ದು ಹೋದನು. ಆಗ ರಾಜ ಯೋಚಿಸಿದನು, ಇದೇನಾಯಿತು? ನಾನು ಎಲ್ಲಿ ಸಿಕ್ಕಿ ಹಾಕಿಕೊಂಡೆ? ಮತ್ತೊಂದು ಕಡೆ ಪೈಲ್ವಾನನು ಆರಾಮಾಗಿ ಉದ್ಯಾನವನದಲ್ಲಿ ಸಮಯವನ್ನು ಕಳೆಯುತ್ತಿದ್ದನು. ಬೆಳಗಾಗುತ್ತಿದ್ದಂತೆ ಪೈಲ್ವಾನನ ಪತ್ನಿಯು ತನ್ನ 3 ಭಾವ ಮೈದುನರ ಮಕ್ಕಳನ್ನು ಕರೆಸಿದಳು. ಅವರಿಗೆ ಹಲವಾರು ಗಂಡು ಮಕ್ಕಳಿದ್ದರು. ಅವರಲ್ಲಿ ಹೇಳಿದಳು, ನಾನು ಒಬ್ಬೊಬ್ಬರಿಗೂ 2 ಚಿನ್ನದ ಮುದ್ರೆಯನ್ನು ನೀಡುತ್ತೇನೆ. ಈ ಬಾವಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನು ಹೊರಗೆ ತೆಗೆಯಿರಿ. ಪೈಲ್ವಾನನ ಅಣ್ಣನ ಮಕ್ಕಳು ರಾಜನನ್ನು ಬಾವಿಯಿಂದ ಹೊರತೆಗೆದರು. ತಕ್ಷಣ ಈತನನ್ನು ಬಂಧಿಸಿ ಇವನಿಗೆ 50 ಚಡಿಯೇಟು ನೀಡಿರಿ. ಈಗಂತೂ ಪೈಲ್ವಾನನ ಪತ್ನಿ ಆದೇಶದ ಮೇರೆಗೆ ಮಹಾರಾಜನಿಗೆ 50 ಚಡಿಯೇಟು ನೀಡಲಾಯಿತು. ನಂತರ ಪೈಲ್ವಾನನ ಹೆಂಡತಿ ಆದೇಶ ನೀಡಿದಳು, ಈತನನ್ನು ಇದೇ ಬಾವಿಯಲ್ಲಿ ಹಾಕಿರಿ. ಒಂದು ಮಡಿಕೆಯಲ್ಲಿ ನೀರು ಮತ್ತು 2 ರೊಟ್ಟಿಯನ್ನು ಆತನ ಬಳಿ ಇಡಿ. ಹಗ್ಗದ ಸಹಾಯದಿಂದ ನೀರು ಮತ್ತು ರೊಟ್ಟಿಯನ್ನು ಬಾವಿಗೆ ತಲುಪಿಸಲಾಯಿತು. ಈಗಂತೂ ರಾಜನೊಂದಿಗೆ ಪ್ರತಿದಿನ ಇದೇ ವ್ಯವಹಾರ ಮಾಡಲಾಯಿತು. ಮತ್ತೊಂದು ಕಡೆ ರಾಜನು ಮನದಲ್ಲೇ ಯೋಚಿಸಿದನು, ಈಗಂತೂ ನಾನು ತುಂಬ ಕೆಟ್ಟ ಜಾಗಕ್ಕೆ ಬಂದು ಸಿಲುಕಿಕೊಂಡಿದ್ದೇನೆ. ಈಗಂತೂ ಪ್ರತಿದಿನ ಪೈಲ್ವಾನನ ಅಣ್ಣನ ಮಕ್ಕಳು ರಾಜನನ್ನು ಹೊರತೆಗೆಯುತ್ತಾರೆ. ನಂತರ 50 ಚಡಿಯೇಟು ನೀಡುತ್ತಾರೆ ಮತ್ತು ಪುನಃ ಬಾವಿಯೊಳಗೆ ಕಳುಹಿಸುತ್ತಾರೆ. ಹೀಗೆ ರಾಜನಿಗೆ ಹೊಡೆಯುತ್ತಾ 3 ರಿಂದ 4 ದಿನಗಳು ಕಳೆದವು. ಮಹಾರಾಜರು ದರ್ಬಾರಿಗೂ ತಲುಪಲಿಲ್ಲ, ತನ್ನ ಅಂತಃಪುರಕ್ಕೂ ತಲುಪಲಿಲ್ಲ. ಮಂತ್ರಿಗಳು ವಿಚಾರಿಸತೊಡಗಿದರು, ನಮ್ಮ ಮಹಾರಾಜರಿಗೆ ಏನಾಯಿತು? ತುಂಬ ದಿನಗಳಿಂದ ಅವರು ಕಾಣಿಸುತ್ತಿಲ್ಲ. ಅವರು ಅಲ್ಲಿಗೆ ಹೋಗಿ ಏನು ಮಾಡುತ್ತಿದ್ದಾರೆ? ನಾನು ಕೂಡ ಅಲ್ಲಿಗೆ ಹೋಗಿ ನೋಡಬೇಕೆಂದು ಮಂತ್ರಿ ಅಲ್ಲಿಗೆ ಬಂದಾಗ ತುಂಬ ಕತ್ತಲೆಯಾಗಿತ್ತು. ಆತನು ಪೈಲ್ವಾನನ ಪತ್ನಿಯ ಮಹಲಿನ ದ್ವಾರದ ಬಳಿ ಬಂದನು.
ಕೂಗಿ ಕರೆದಾಗ ಪೈಲ್ವಾನನ ಪತ್ನಿ ಬಾಗಿಲು ತೆರೆದಳು. ಹೊರಗೆ ಬಂದು ನೋಡಿದಾಗ ಮಂತ್ರಿ ನಿಂತಿದ್ದನು. ಆಗ ಮಂತ್ರಿ ಹೇಳಿದನು, ನೋಡಿ, ನಾನು ರಾಜನ ಮಂತ್ರಿಯಾಗಿದ್ದೇನೆ. ನಾನು ನಿಮ್ಮನ್ನು ಭೇಟಿಯಾಗಲು ಬಂದಿದ್ದೇನೆ. ಆಗ ಪೈಲ್ವಾನನ ಪತ್ನಿ ಹೇಳಿದಳು, ನೀವೇಕೆ ಬಂದಿದ್ದೀರಿ? ಪೈಲ್ವಾನನ ಪತ್ನಿಯ ಮೇಲೆ ಮಂತ್ರಿಯ ನಿಯತ್ತು ಕೂಡ ಹಾಳಾಗಿತ್ತು. ಮಂತ್ರಿ ಹೇಳಿದನು, ನಾನು ಏಕೆ ಬಂದಿದ್ದೇನೆಂದರೆ, ನೋಡು, ಪೈಲ್ವಾನನಂತೂ ಇನ್ನು ಮುಂದೆ ಜೀವಂತವಾಗಿರುವುದಿಲ್ಲ. ಅವನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ, ಏಕೆಂದರೆ ಅವನು ಹಿಮಾಲಯದ ಕಾಡಿಗೆ ಹೋಗಿದ್ದಾನೆ. ಆನಂತರ ನೀನು ಒಬ್ಬಂಟಿಯಾಗಿ ಹೇಗೆ ಇರಬಲ್ಲೆ? ನೋಡು, ನೀನು ಈಗಲೇ ನನ್ನ ಜೊತೆ ಬಾ. ನಾನು ಈಗ ಮಹಾರಾಜರ ಅಂತಃಪುರಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಮಂತ್ರಿಯ ಮಾತನ್ನು ಕೇಳಿ ಪೈಲ್ವಾನನ ಹೆಂಡತಿಯು ಅವನನ್ನು ಕೂಡ ಅರ್ಥ ಮಾಡಿಕೊಂಡಳು. ಇವನ ವಿಚಾರವೂ ಕೂಡ ಸರಿಯಾಗಿಲ್ಲ ಎಂದು ಅಂದುಕೊಂಡಳು. ಅವಳು ಹೇಳಿದಳು, ಆಯಿತು ಮಹಾಮಂತ್ರಿಗಳೇ, ಒಳಗಡೆ ಬನ್ನಿ ಎನ್ನುತ್ತಾ ಸ್ವಾಗತ ಮಾಡಿದಳು. ಈ ಪ್ರಕಾರ ಅವಳು ಮಂತ್ರಿಯನ್ನು ಕೂಡ ಒಳಗಡೆ ಕರೆದುಕೊಂಡು ಬಂದಳು. ಬಾವಿಯ ಮೇಲೆ ಕಚ್ಚಾ ನೆಲವನ್ನು ಮಾಡಿ ಇಡಲಾಗಿದ್ದ ಅದೇ ಮಂಚದ ಮೇಲೆ ಆತನನ್ನು ಕೂರಿಸಿದಳು. ಮಂತ್ರಿಯು ಮಂಚದ ಮೇಲೆ ಕುಳಿತುಕೊಳ್ಳುತ್ತಿದ್ದಂತೆ ಅವನು ಕೂಡ ಬಾವಿಯೊಳಗೆ ಬಿದ್ದನು. ರಾಜನ ಮೇಲೆ ಹೋಗಿ ಬಿದ್ದನು. ಆಗ ರಾಜ ಮಂತ್ರಿಯನ್ನು ನೋಡಿ ಹೇಳಿದನು, ನೀನು ಇಲ್ಲಿಗೆ ಹೇಗೆ ಬಂದೆ? ಆಗ ಮಂತ್ರಿ ಹೇಳಿದನು, ಮಹಾರಾಜ, ನೀವು ಇಲ್ಲಿ ಹೇಗೆ? ನಾನು ಪೈಲ್ವಾನನ ಪತ್ನಿಯ ಆತಿಥ್ಯವನ್ನು ಸ್ವೀಕರಿಸುತ್ತಿದ್ದೇನೆ. ಈಗ ನೀನು ಇಲ್ಲಿಗೆ ಬಂದಿದ್ದೀಯಾ ಎಂದ ಮೇಲೆ ಬಾ, ಇಬ್ಬರು ಸೇರಿ ಆತಿಥ್ಯವನ್ನು ಸ್ವೀಕರಿಸೋಣ. ಪ್ರತಿದಿನ ಬೆಳಗಾಗುತ್ತಿದ್ದಂತೆ ಪೈಲ್ವಾನನ ಪತ್ನಿಯು ತನ್ನ ಭಾವನ ಮಕ್ಕಳನ್ನು ಕರೆಸುತ್ತಾಳೆ. ಈಗ ನೋಡು, ಅವರು ಬಂದರು. ನಂಬರ್ 1 ಎಂದು ಹೇಳಿದಾಗ ರಾಜ ಹೇಳತೊಡಗಿದನು, ಈಗ ನನ್ನ ನಂಬರ್ ಬಂದಿದೆ, ಮೊದಲು ನಾನು ಮೇಲಕ್ಕೆ ಹೋಗುತ್ತೇನೆ. ಈ ರೀತಿಯಲ್ಲಿ ಅವರು ರಾಜನಿಗೆ ಹಗ್ಗವನ್ನು ನೀಡಿ ರಾಜನನ್ನು ಮೇಲಕ್ಕೆ ಕರೆದುಕೊಂಡರು. 1 ಹಗ್ಗದಿಂದ ಬಂಧಿಸಿದರು, 2ನೇ ಹಗ್ಗವನ್ನು ಹಾಕಿದ್ದರು ಮತ್ತು 2 ಎಂದು ಹೇಳಿದರು. ಮಂತ್ರಿಯೂ ಕೂಡ ಮೇಲಕ್ಕೆ ಬಂದನು. ಅವನನ್ನು ಕೂಡ ಒಂದು ಕಂಬಕ್ಕೆ ಕಟ್ಟಿದರು. ಅವರಿಬ್ಬರಿಗೂ 50 ಚಡಿಯೇಟನ್ನು ನೀಡಿದರು ಮತ್ತು ಅವರನ್ನು ಬಾವಿಗೆ ಹಾಕಲಾಯಿತು. 2 ಬಿಂದಿಗೆ ನೀರು ಮತ್ತು 4 ರೊಟ್ಟಿಗಳನ್ನು ತಲುಪಿಸಲು ಹೇಳಲಾಯಿತು. ಹಗ್ಗದ ಸಹಾಯದಿಂದ ರೊಟ್ಟಿ ಮತ್ತು ನೀರನ್ನು ಅಲ್ಲಿಗೆ ತಲುಪಿಸಲಾಯಿತು. ಈಗ ರಾಜ ಹಾಗೂ ಮಂತ್ರಿ ಇಬ್ಬರಿಗೂ ಪ್ರತಿದಿನ 50 ಚಡಿಯೇಟನ್ನು ನೀಡಲಾಗುತ್ತಿತ್ತು. ಪ್ರತಿದಿನ ಅವರಿಗೆ ಚಡಿಯೇಟು ಬೀಳತೊಡಗಿತು. ರಾಜ ಹಾಗೂ ಮಂತ್ರಿ ಇಬ್ಬರ ಶರೀರದ ಚರ್ಮ ಕಿತ್ತು ಬಂದಿತ್ತು. ಇದೇ ರೀತಿಯಲ್ಲಿ 10 ದಿನಗಳು ಕಳೆದವು. ಇತ್ತ ಕಡೆ ರಾಜನ ಸೇನಾಧಿಪತಿಯು ವಿಚಾರಿಸಿದನು. ರಾಜನನ್ನು ಹುಡುಕಲು ಮಂತ್ರಿ ಹೋಗಿದ್ದನು. ಅವನು ಕೂಡ ಮರಳಿ ಬರಲಿಲ್ಲ. ನಾನೇ ಅಲ್ಲಿಗೆ ಹೋಗಿ ನೋಡಬೇಕು, ಅವರಿಗೆ ಏನಾಗಿದೆ, ಅವರಿಬ್ಬರು ಪೈಲ್ವಾನನ ಪತ್ನಿಯ ಬಳಿಗೆ ಇದ್ದರೇನು, ಏನು ಮಾಡುತ್ತಿದ್ದಾರೆ ಗೊತ್ತಿಲ್ಲ. ಹೀಗೆ ವಿಚಾರ ಮಾಡುತ್ತಾ ಸೇನಾಧಿಪತಿಯು ಸಂಜೆಯಾಗುತ್ತಿದ್ದಂತೆ ಪೈಲ್ವಾನನ ಮನೆಗೆ ಬಂದನು. ಇತ್ತ ಕಡೆ ಪೈಲ್ವಾನನ ಪತ್ನಿಯು ಬಾಗಿಲು ತೆರೆದಳು. ಹೊರಗಡೆ ನೋಡಿದಾಗ ಸೇನಾಧಿಪತಿ ನಿಂತಿದ್ದನು. ನೀವು ಯಾರು ಎಂದು ಕೇಳಿದಳು. ಆಗ ಸೇನಾಧಿಪತಿ ಹೇಳಿದನು, ನಾನು ಮಹಾರಾಜರ ಸೇನಾಧಿಪತಿ. ಇಂದಿನ ರಾತ್ರಿ ನಿನ್ನ ಜೊತೆ ಕಳೆಯಲು ಬಯಸಿದ್ದೇನೆ ಎಂದನು. ಏಕೆಂದರೆ ಪೈಲ್ವಾನನ ಹೆಂಡತಿ ತುಂಬ ಸುಂದರವಾಗಿದ್ದಳು. ಯಾರಾದರೂ ಒಮ್ಮೆ ಅವಳನ್ನು ನೋಡಿದರೆ ಅವಳ ಮೇಲೆ ಮೋಹಿತರಾಗುತ್ತಿದ್ದರು. ಸೇನಾಧಿಪತಿಯನ್ನು ಕೂಡ ಪೈಲ್ವಾನ್ ಪತ್ನಿಯು ಚೆನ್ನಾಗಿ ಅರ್ಥ ಮಾಡಿಕೊಂಡಳು. ಇವನು ಕೂಡ ಕಾಮುಕನಾಗಿದ್ದಾನೆ, ಅದಕ್ಕಾಗಿ ಇವನು ನನ್ನ ಬಳಿ ಬಂದಿದ್ದಾನೆ. ಆಗ ಪೈಲ್ವಾನನ ಪತ್ನಿ ಹೇಳಿದಳು, ಹಾಂ, ಒಳಗೆ ಬನ್ನಿ, ನಮ್ಮ ಮನೆಗೆ ನಿಮಗೆ ಆದರದ ಸ್ವಾಗತ. ಸೇನಾಧಿಪತಿಯು ಕೂಡ ಅವಳ ಮಾತಿನಲ್ಲಿ ಸಿಲುಕಿಕೊಂಡನು. ಆಗ ಸೇನಾಧಿಪತಿ ಯೋಚಿಸಿದನು, ಈಗಂತೂ ಇವಳು ನನ್ನ ಪತ್ನಿಯಾಗಿ ಇರುತ್ತಾಳೆ. ಆದರೆ ಪೈಲ್ವಾನನ ಪತ್ನಿ ದೊಡ್ಡ ವಿದ್ವಾಂಸೆಯಾಗಿದ್ದಳು. ಸೇನಾಧಿಪತಿಗೂ ಕೂಡ ಅದೇ ಮಂಚದ ಮೇಲೆ ಕುಳಿತುಕೊಳ್ಳಲು ಹೇಳಿದಳು. ಅವನು ಬಾವಿಯ ಮೇಲಿನ ಮಣ್ಣಿನ ಪದರದ ಮೇಲೆ ಇಟ್ಟಿದ್ದ ಮಂಚದ ಮೇಲೆ ಕುಳಿತುಕೊಳ್ಳುತ್ತಿದ್ದಂತೆ ಆತನು ಕೂಡ ಕೆಳಗಡೆ ಬಾವಿಯಲ್ಲಿ ಬಿದ್ದನು. ರಾಜ ಹಾಗೂ ಮಂತ್ರಿ ಇಬ್ಬರು ಮೊದಲೇ ಬಾವಿಯಲ್ಲಿ ಬಿದ್ದಿದ್ದರು. ಯಾವಾಗ ರಾಜ ಹಾಗೂ ಮಂತ್ರಿ ಸೇನಾಧಿಪತಿಯನ್ನು ನೋಡಿದರೋ ಅವರು ಹೇಳತೊಡಗಿದರು, ಸೇನಾಧಿಪತಿ ನೀನು? ಆಗ ಸೇನಾಧಿಪತಿ ಹೇಳಿದನು, ಮಹಾರಾಜರೇ, ನೀವು ಕೂಡ ಇಲ್ಲೇ ಇದ್ದೀರಾ? ನಾನು ನಿಮ್ಮನ್ನೇ ಹುಡುಕಲು ಬಂದಿದ್ದೆ. ಆಗ ರಾಜ ಹೇಳಿದನು, ನೀನಂತೂ ನಮ್ಮನ್ನು ಹುಡುಕಿದೆ, ಈಗ ಬೆಳಗ್ಗೆ ಎದ್ದು ನೋಡು ಏನಾಗುತ್ತದೆ. ಸೇನಾಧಿಪತಿ ಕೇಳಿದನು, ಏನಾಗುತ್ತದೆ? ಬೆಳಗ್ಗೆ ನೋಡು, ಈಗ ಸುಮ್ಮನೆ ಮಲಗಿಕೋ. ಬೆಳಗಾಗುತ್ತಿದ್ದಂತೆ ಪೈಲ್ವಾನನ ಹೆಂಡತಿ ತನ್ನ ಭಾವಂದಿರ ಪುತ್ರರನ್ನು ಕರೆಸಿದಳು. ಅವರೆಲ್ಲರೂ ಬಂದರು. ಹಗ್ಗ ತೆಗೆದುಕೊಂಡು ನಂಬರ್ 1 ಎಂದು ಹೇಳಿ ಕೆಳಕ್ಕೆ ಬಿಟ್ಟರು. ಅದನ್ನು ಹಿಡಿದುಕೊಂಡು ರಾಜ ಮೇಲಕ್ಕೆ ಬಂದನು. ರಾಜನನ್ನು ಪ್ರತಿದಿನದಂತೆ ಕಂಬಕ್ಕೆ ಕಟ್ಟಿದರು. ಮತ್ತೆ 2ನೇ ಹಗ್ಗವನ್ನು ಹಾಕಿದರು. ಮಂತ್ರಿ ಕೂಡ ಅದನ್ನು ಹಿಡಿದುಕೊಂಡು ಮೇಲಕ್ಕೆ ಬಂದನು. ಇದೇ ರೀತಿಯಲ್ಲಿ 3ನೇ ಹಗ್ಗವನ್ನು ಕೂಡ ಕೆಳಕ್ಕೆ ಬಿಟ್ಟರು. ಸೇನಾಧಿಪತಿಯನ್ನು ಕೂಡ ಮೇಲ್ಗಡೆ ತೆಗೆದರು. ಇದೇ ರೀತಿಯಲ್ಲಿ ಪೈಲ್ವಾನನ ಪತ್ನಿಯು ಪುತ್ರರಿಗೆ ಆದೇಶ ನೀಡಿದಳು. ಕೈದಿ ನಂಬರ್ 1ಕ್ಕೆ 25 ಚಾಟಿ ಏಟನ್ನು ಹೊಡೆಯಿರಿ, ಕೈದಿ ನಂಬರ್ 2ಕ್ಕೆ 200 ಚಾಟಿ ಏಟನ್ನು ಹೊಡೆಯಿರಿ ಮತ್ತು ಕೈದಿ ನಂಬರ್ 3ಕ್ಕೆ 300 ಚಾಟಿ ಏಟನ್ನು ಹೊಡೆಯಿರಿ. ಪೈಲ್ವಾನನ ಪತ್ನಿಯ ಮಾತನ್ನು ಕೇಳಿ ಎಲ್ಲ ಪುತ್ರರು ಚಾಟಿ ಏಟನ್ನು ಹೊಡೆಯಲು ಶುರು ಮಾಡಿದರು. ಚಾಟಿ ಏಟಿನಿಂದ ಅವರ ಚರ್ಮ ಸುಲಿದು ಬಂತು.
ಚಾಟಿ ಏಟಿನ ನಂತರ ಹಗ್ಗದ ಸಹಾಯದಿಂದ ಅವರನ್ನು ಪುನಃ ಅದೇ ಬಾವಿಯಲ್ಲಿ ಹಾಕಿದರು. ಅದಾದ ಮೇಲೆ ಅವರಿಗೆ ಕುಡಿಯಲು ಮಡಿಕೆಯಲ್ಲಿ ನೀರು ಹಾಗೂ ತಿನ್ನಲು 6 ರೊಟ್ಟಿಗಳನ್ನು ನೀಡಿದರು. ಹೀಗೆ ಸಮಯ ಕಳೆಯತೊಡಗಿತು. ರಾಜ, ಮಂತ್ರಿ ಹಾಗೂ ಸೇನಾಧಿಪತಿ ಈ ಮೂವರಿಗೂ ಪ್ರತಿದಿನ ಅವರ ಬೆನ್ನ ಮೇಲೆ ಪ್ರತಿದಿನ ಚಾಟಿ ಏಟು ನೀಡಲಾಗುತ್ತಿತ್ತು. ಈಗಂತೂ ಅವರಿಗೆ ತುಂಬ ಚಿಂತೆಯಾಗತೊಡಗಿತು. ತಾವೆಲ್ಲರೂ ಪೈಲ್ವಾನನ ಪತ್ನಿಯನ್ನು ಕರೆದುಕೊಂಡು ಹೋಗಲು ಬಂದಿದ್ದೆವು ಮತ್ತು ಇದು ಉಲ್ಟಾ ನಮ್ಮ ಜೀವಕ್ಕೆ ಅಪಾಯ ತಂದಿತು. ಆಗ ಒಂದು ದಿನ ರಾಜನ ಕೊತ್ವಾಲನು ಮನದಲ್ಲೇ ವಿಚಾರ ಮಾಡಿದನು, ನಾನು ಕೂಡ ಹೋಗಿ ನೋಡಿ ಬರುತ್ತೇನೆ. ಮಹಾರಾಜ, ಮಂತ್ರಿ ಹಾಗೂ ಸೇನಾಧಿಪತಿ ಈ ಮೂವರು ಇಲ್ಲಿಯವರೆಗೂ ಏಕೆ ಬಂದಿಲ್ಲ? ಪೈಲ್ವಾನನ ಪತ್ನಿಯ ಬಳಿ ಯಾರೇ ಹೋದರೂ ಅವರು ಮರಳಿ ಬರುತ್ತಿಲ್ಲ. ಅವರೆಲ್ಲರೂ ಏನು ಮಾಡುತ್ತಿದ್ದಾರೆ? ನಾನು ಹೋಗಿ ನೋಡುತ್ತೇನೆ. ವಿಚಾರ ಮಾಡಿ ಕೊತ್ವಾಲನು ಕೂಡ ಅತ್ತ ಕಡೆ ಹೊರಟನು. ಅವನು ಕುದುರೆಯ ಮೇಲೆ ಕುಳಿತುಕೊಂಡನು ಮತ್ತು ಪೈಲ್ವಾನನ ಮನೆ ಕಡೆ ಹೊರಟನು. ಮನದಲ್ಲಿ ವಿಚಾರ ಮಾಡಿದನು, ನಾನು ಹೋಗಿ ನೋಡುತ್ತೇನೆ. ಮಹಾರಾಜರು, ಮಂತ್ರಿ ಹಾಗೂ ಸೇನಾಧಿಪತಿ ಅಲ್ಲಿ ಏನು ಮಾಡುತ್ತಿದ್ದಾರೆ? ಅಲ್ಲಿ ಅಂಥದ್ದು ಏನಿದೆ? ಹೀಗೆ ವಿಚಾರ ಮಾಡಿ ಕೊತ್ವಾಲನು ಪೈಲ್ವಾನನ ಮನೆಯ ಕಡೆ ಬಂದನು. ಅವನು ಬಾಗಿಲನ್ನು ಬಡಿದನು. ಶಬ್ದವನ್ನು ಕೇಳಿ ಪೈಲ್ವಾನನ ಪತ್ನಿಗೆ ಅರ್ಥವಾಯಿತು. ರಾಜನ ಕಡೆಯಿಂದ ಯಾರೋ ಬಂದಿದ್ದಾರೆ ಎಂದು ಅವಳು ಬಾಗಿಲನ್ನು ತೆರೆದಳು. ನೋಡಿದಾಗ ಎದುರಿಗೆ ಕೊತ್ವಾಲನು ನಿಂತಿದ್ದನು. ಇದನ್ನು ನೋಡಿ ಪೈಲ್ವಾನನ ಪತ್ನಿ ಹೇಳಿದಳು, ನೀನು ಯಾರು? ಆಗ ಅವನು ಹೇಳಿದನು, ನಾನು ಈ ರಾಜ್ಯದ ಕೊತ್ವಾಲನಾಗಿದ್ದೇನೆ. ರಾಜನ ಕಡೆಯಿಂದ ಬಂದಿದ್ದೇನೆ. ಪೈಲ್ವಾನನ ಪತ್ನಿಯನ್ನು ನೋಡುತ್ತಿದ್ದಂತೆ ಕೊತ್ವಾಲನು ಕೂಡ ಅವಳ ಸೌಂದರ್ಯಕ್ಕೆ ಮಾರು ಹೋದನು. ಅವನು ಕೂಡ ಈ ರಾತ್ರಿಯಲ್ಲಿ ಅವಳ ಮನೆಯಲ್ಲಿ ಉಳಿಯಲು ನಿರ್ಧರಿಸಿದನು. ಆಗ ಪೈಲ್ವಾನ್ ಪತ್ನಿ ಹೇಳಿದಳು, ನಿಮಗೆ ಸ್ವಾಗತ, ಸುಸ್ವಾಗತ ಎಂದು ಹೇಳಿ ಅವನನ್ನು ಬರಮಾಡಿಕೊಂಡು ರಾತ್ರಿ ಅದೇ ಮೋಸದ ಮಂಚದ ಪಲ್ಲಂಗದಲ್ಲಿ ಕೂರಿಸಿದಳು. ಕೊತ್ವಾಲ್ ಮಂಚದ ಮೇಲೆ ಕುಳಿತುಕೊಳ್ಳುತ್ತಿದ್ದಂತೆ ಬಾವಿಯೊಳಗೆ ಬಿದ್ದನು. ರಾಜ, ಮಂತ್ರಿ, ಸೇನಾಧಿಪತಿ ಎಲ್ಲರೂ ಅಲ್ಲಿದ್ದರು. ಆಗ ರಾಜ ಹೇಳಿದನು, ಕೊತ್ವಾಲ್ ಅವರೇ, ನೀವು ಕೂಡ ಇಲ್ಲಿಗೆ ಬಂದು ಬಿಟ್ಟಿರಾ? ಕೊತ್ವಾಲನು ಕೇಳಿದನು, ಹೌದು ಮಹಾರಾಜರೇ, ನೀವೆಲ್ಲ ಇಲ್ಲಿ ಏನು ಮಾಡುತ್ತಿದ್ದೀರಿ? ಹಾಗೆ ರಾಜನು ಹೇಳಿದನು, ಇಲ್ಲಿ ಏನಾಗುತ್ತದೆ ಎಂದು ಬೆಳಗ್ಗೆ ಎದ್ದು ನೋಡು. ಆಗ ಕೊತ್ವಾಲ್ ಹೇಳಿದನು, ಮಹಾರಾಜ, ಏನಾಗುತ್ತದೆ? ಆಗ ರಾಜ ಹೇಳಿದನು, ಈಗ ನೀವು ಆರಾಮಾಗಿ ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಳಿ. ಇತ್ತ ಬೆಳಗಾಗುತ್ತಿದ್ದಂತೆ ಪೈಲ್ವಾನನ ಪತ್ನಿಯು ತನ್ನ ಭಾವಂದಿರ ಪುತ್ರರನ್ನು ಕರೆಸಿದಳು. 4 ಹಗ್ಗವನ್ನು ಆ ಬಾವಿಯಲ್ಲಿ ಹಾಕಿಸಿದಳು. ಒಬ್ಬೊಬ್ಬರಾಗಿ ರಾಜ, ಸೇನಾಧಿಪತಿ ಎಲ್ಲರನ್ನೂ ಹೊರಕ್ಕೆ ತೆಗೆಸಿದಳು. ಮತ್ತೆ ಎಲ್ಲರಿಗೂ 50 ಚಡಿಯೇಟು ನೀಡಿದಳು. ಮತ್ತೆ ಆ 4ರನ್ನು ಕೆಳಕ್ಕೆ ಇಳಿಸಿದಳು ಮತ್ತು ಅವರಿಗೆ 1 ಮಡಿಕೆ ನೀರು, 8 ರೊಟ್ಟಿಯನ್ನು ತಿನ್ನಲು ನೀಡಿದಳು. ಈಗಂತೂ ಇದು ಪೈಲ್ವಾನನ ಪತ್ನಿಯ ನಿಯಮವಾಯಿತು. ಪ್ರತಿದಿನ ತನ್ನ ಭಾವಂದಿರ ಮಕ್ಕಳನ್ನು ಕರೆಸುತ್ತಿದ್ದಳು. ಅವರನ್ನೆಲ್ಲ ಹೊರಗೆ ಕರೆಸಿ ಎಲ್ಲರಿಗೂ 50 ಚಡಿಯೇಟು ನೀಡುತ್ತಿದ್ದಳು. ಅದೇ ಬಾವಿಯಲ್ಲಿ ಅವರನ್ನು ಮತ್ತೆ ನೂಕುತ್ತಿದ್ದಳು. ಹೀಗೆ ಆ 4ರು ಬಾವಿಯಲ್ಲಿ ಇದ್ದು ರೋಗಪೀಡಿತರಾದರು. ಈಗಂತೂ ರಾಜ ಮನದಲ್ಲೇ ಯೋಚಿಸತೊಡಗಿದನು, ಇದರಿಂದ ಪಾರಾಗುವುದು ಹೇಗೆ? ಈಗ ರಾಜನು ಮನದಲ್ಲಿಯೇ ತುಂಬ ದುಃಖಿತನಾದನು. ಇತ್ತ ಕಡೆ ಪೈಲ್ವಾನನು ಮನದಲ್ಲಿ ಯೋಚಿಸತೊಡಗಿದನು, ನಾನು ಹುರ್ಬಿಲ ಪ್ರಾಣಿಯನ್ನು ಎಲ್ಲಿಂದ ತರಬೇಕು? ಒಂದು ವೇಳೆ ನಾನು ಆ ಪ್ರಾಣಿಯನ್ನು ತರದೇ ಹೋದರೆ ನಿಶ್ಚಿತವಾಗಿ ಮಹಾರಾಜರು ನನ್ನನ್ನು ನೇಣುಗಂಬಕ್ಕೆ ಏರಿಸುತ್ತಾರೆ. ಆಗ ಅವನು ಯೋಚಿಸತೊಡಗಿದನು, ಆಯಿತು, ನನ್ನ ಪತ್ನಿಯ ಬಳಿ ಹೋಗಿ ಕೇಳಿ ನೋಡುತ್ತೇನೆ. ಅವಳು ತುಂಬ ಬುದ್ಧಿವಂತೆಯಾಗಿದ್ದಾಳೆ. ಅವಳು ಯಾವುದಾದರೂ ಉಪಾಯವನ್ನು ಸೂಚಿಸಬಹುದು. ಅದರಿಂದ ನಾನು ಈ ಕಷ್ಟದಿಂದ ಪಾರಾಗಬಲ್ಲೆ. ನಿರಾಶಾ ಭಾವದಿಂದ ಪೈಲ್ವಾನನು ತನ್ನ ಪತ್ನಿಯ ಬಳಿ ಬಂದನು. ತನ್ನ ಪತಿಯ ಮುಖ ಉದಾಸೀನತೆಯಿಂದ ಕೂಡಿರುವುದನ್ನು ನೋಡಿ ಪತ್ನಿಯು ಕೇಳಿದಳು, ನಿಮ್ಮ ಮುಖ ಇಷ್ಟೊಂದು ಉದಾಸೀನತೆಯಿಂದ ಇರಲು ಕಾರಣವೇನು? ಆಗ ಪೈಲ್ವಾನ್ ಹೇಳಿದನು, ಇನ್ನು ಕೆಲವೇ ದಿನಗಳಲ್ಲಿ ರಾಜ ನನಗೆ ಮೃತ್ಯುದಂಡವನ್ನು ನೀಡುತ್ತಾನೆ. ಆಗ ಪೈಲ್ವಾನನ ಪತ್ನಿ ಕೇಳಿದಳು, ಏಕೆ ನಿಮ್ಮನ್ನು ನೇಣುಗಂಬಕ್ಕೆ ಏರಿಸುತ್ತಾರೆ? ಆಗ ಪೈಲ್ವಾನನು ಹೇಳಿದನು, ಮಹಾರಾಜರು ನನಗೆ ಎಂಥ ಕೆಲಸವನ್ನು ಹೇಳಿದ್ದಾರೆ ಎಂದರೆ ಆ ಕೆಲಸ ಮಾಡಲು ನನ್ನಿಂದ ಎಂದಿಗೂ ಸಾಧ್ಯವಿಲ್ಲ. ಆಗ ಪತ್ನಿ ಹೇಳಿದಳು, ನನಗೆ ಹೇಳಿಯಾದರೂ ಬಿಡಿ, ಮಹಾರಾಜರು ಅಂತ ಯಾವ ಕೆಲಸವನ್ನು ನಿಮಗೆ ಹೇಳಿದ್ದಾನೆ? ಯಾವ ಕೆಲಸಕ್ಕಾಗಿ ನೀವು ಇಷ್ಟೊಂದು ಚಿಂತಿತರಾಗಿದ್ದೀರಿ? ಆಗ ಪೈಲ್ವಾನನು ಎಲ್ಲ ವಿಷಯವನ್ನು ತನ್ನ ಹೆಂಡತಿಗೆ ಹೇಳಿದನು. ಮಹಾರಾಜನು ನನ್ನಿಂದ 4 ಹುರ್ಬಿಲ ಪ್ರಾಣಿಯನ್ನು ತೆಗೆದುಕೊಂಡು ಬರಲು ಹೇಳಿದ್ದಾನೆ. ಹುರ್ಬಿಲ ಹಿಮಾಲಯದ ಕಾಡಿನಲ್ಲಿ ದೊರೆಯುತ್ತದೆ. ಅದನ್ನು ತೆಗೆದುಕೊಂಡು ಬಂದ ನಂತರ ಅದರ ಎಣ್ಣೆಯನ್ನು ತೆಗೆಯುತ್ತಾರೆ. ರಾಜಮಾತೆಯವರು ತುಂಬ ಅನಾರೋಗ್ಯ ಪೀಡಿತರಾಗಿದ್ದಾರೆ. ಆ ಎಣ್ಣೆಯಿಂದ ರಾಜಮಾತೆಯವರ ದೇಹವನ್ನು ಮಾಲಿಷ್ ಮಾಡಲಾಗುತ್ತದೆ. ಆಗ ಪತ್ನಿ ಹೇಳಿದಳು, ಇಷ್ಟು ಚಿಕ್ಕ ವಿಷಯವೇ? ನಾನಂತೂ ಗಾಬರಿಗೊಂಡಿದ್ದೆ. ಯಾವುದೋ ದೊಡ್ಡ ವಿಷಯವಿರಬೇಕು ಎಂದುಕೊಂಡಿದ್ದೆ. ಇಂಥ ಹೂರ್ಬಿಲಾಗಳು ನಮ್ಮ ಕಾಡಿನಲ್ಲಿ ತುಂಬ ಇವೆ. ನಮ್ಮ ಬಾಲಕರಿಗೆ ಹೇಳಿ ಹಿಡಿದುಕೊಂಡು ನಿಮಗೆ ಕೊಡುತ್ತೇನೆ. ಅಲ್ಲಿಯವರೆಗೆ ನೀವು 4-5 ದಿನಗಳವರೆಗೆ ಮಾವನ ಮನೆಗೆ ಹೋಗಿ ಬನ್ನಿ. ನಿಮ್ಮನ್ನು ಅಲ್ಲಿಗೆ ಕರೆದಿದ್ದಾರೆ. ಹೀಗೆ ಪೈಲ್ವಾನನು ತನ್ನ ಪತ್ನಿಯ ಮಾತಿನಂತೆ ಮಾವನ ಮನೆಗೆ ಹೊರಟು ಹೋದನು. ಮೊದಲೇ ಅವನು ಮಂದಬುದ್ಧಿಯವನಾಗಿದ್ದನು. ಅವನು ಮನಸ್ಸಿನಲ್ಲಿ ಯೋಚಿಸಿದನು, ಇದರರ್ಥ ನನ್ನ ಈ ಕಷ್ಟವನ್ನು ನನ್ನ ಹೆಂಡತಿ ಪರಿಹರಿಸುತ್ತಾಳೆ ಎಂದುಕೊಂಡನು. ಮತ್ತೊಂದು ಕಡೆ ಪೈಲ್ವಾನನ ಹೆಂಡತಿಯು ತನ್ನ ಭಾವಂದಿರ ಪುತ್ರರಿಗೆ ಆದೇಶ ನೀಡಿದಳು. ಅವರಿಗೆ ಹೇಳಿದಳು, ನೀವು ಕೆಲವು ರೆಕ್ಕೆಗಳ ವ್ಯವಸ್ಥೆ ಮಾಡಿ.
ಗುಬ್ಬಿಗಳ, ಪಾರಿವಾಳಗಳ, ನವಿಲುಗಳ ಹೀಗೆ ಎಲ್ಲ ಪಕ್ಷಿಗಳ ರೆಕ್ಕೆ ಗರಿಗಳನ್ನು ತೆಗೆದುಕೊಂಡು ಬನ್ನಿ. ಒಂದು ಕೋಣೆಯಲ್ಲಿ ಆ ಗರಿಗಳನ್ನು ತುಂಬಿಸಿ. ಅವಳ ಭಾವಂದಿರ ಮಕ್ಕಳು ಚಿಕ್ಕ ಚಿಕ್ಕ ಬಾಲಕರಾಗಿದ್ದರು. 2 ದಿನಗಳಲ್ಲೇ ಅವರು ಕೋಣೆಯನ್ನು ಪಕ್ಷಿಗಳ ಗರಿಗಳಿಂದ ತುಂಬಿಸಿದರು. 3ನೇ ದಿನದಂದು ಪೈಲ್ವಾನನ ಪತ್ನಿ ತನ್ನ ಭಾವಂದಿರ ಪುತ್ರರನ್ನು ಕರೆದು ಅವರಿಗೆ ಹೇಳಿದಳು, 2 ಕ್ವಿಂಟಲ್ ಇದ್ದಿಲು, ಡಾಂಬರಿನ ವ್ಯವಸ್ಥೆ ಮಾಡಿ ಎಂದಾಗ ವೇಗವಾಗಿ ಡಾಂಬರು, ಇದ್ದಿಲಿನ ಟಾರ್ಕೋಲ್ ವ್ಯವಸ್ಥೆ ಕೂಡ ಆಯಿತು. ಇದಾದ ಮೇಲೆ ಅದನ್ನು ಬಿಸಿ ಮಾಡಲಾಯಿತು. ಬಿಸಿ ಮಾಡಿದಾಗ ಅದು ಕರಗಿ ನೀರಾಯಿತು. ಈಗ ಅದನ್ನು ಆರಿಸಲು ಇಡಲಾಯಿತು. ಆರಿ ಹೋದ ಮೇಲೆ ಅದನ್ನು ಒಂದು ದೊಡ್ಡ ಕಡಾಯಿಯಲ್ಲಿ ತುಂಬಿಸಿ ಇಡಲಾಯಿತು. ಇದಾದ ಮೇಲೆ ಆ ಬಾವಿಯಲ್ಲಿ 1ನೇ ನಂಬರ್ನ ಹಗ್ಗವನ್ನು ಹಾಕಲಾಯಿತು. ಆಗ ರಾಜ ಯೋಚಿಸಿದನು, ಇಂದಂತೂ ನನ್ನನ್ನು ಮಧ್ಯಾಹ್ನವೇ ಕರೆಯುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಮೇಲಕ್ಕೆ ಕರೆಸಿ ಹೊಡೆಯುತ್ತಿದ್ದರು. ಈಗಂತೂ ಮಧ್ಯಾಹ್ನದ ಸಮಯವಾಗಿದೆ. ಇಂದು ಮತ್ತೆ ಏಟು ಬೀಳುತ್ತದೆ. ರಾಜ ಸುಮ್ಮನೆ ಮೇಲಕ್ಕೆ ಬಂದನು. ಪೈಲ್ವಾನನ ಪತ್ನಿಯಲ್ಲಿ ಒಂದು ಬಡಿಗೆಯನ್ನು ಹಿಡಿದು ಕುಳಿತಿದ್ದಳು ಮತ್ತು ರಾಜನಲ್ಲಿ ಹೇಳಿದಳು, ಇಲ್ಲಿಟ್ಟ ಹಂಡೆಯಲ್ಲಿ ಸ್ನಾನ ಮಾಡಿ. ಹಿಂದೆ ಮುಂದೆ ನೋಡಿದರೆ ಈ ಬಡಿಗೆಯಿಂದ ಹೊಡೆತ ಬೀಳುವುದು. ರಾಜ ಹಿಂದೆ ಮುಂದೆ ಯೋಚಿಸದೆ ಆ ಟಾರ್ಕೋಲ್ನಲ್ಲಿ ತುಂಬಿದ ಕಡಾಯಿಲಿ ಮುಳುಗಿದನು. ಅವನು ಹೊರಗಡೆ ಬಂದಾಗ ಅವನ ಇಡೀ ಶರೀರದ ಮೇಲೆ ಡಾಂಬರ್ ಅಂಟಿಕೊಂಡಿತ್ತು. ಆಗ ಪೈಲ್ವಾನನ ಪತ್ನಿ ಹೇಳಿದಳು, ಈ ಕೋಣೆಗೆ ಹೋಗಿ ಆರಾಮಾಗಿ ಮಲಗಿಕೊಳ್ಳಿ. ರಾಜನನ್ನು ಆ ಕೋಣೆಯೊಳಗೆ ಕಳುಹಿಸಲಾಯಿತು. ಅದರಲ್ಲಿ ಸಾವಿರಾರು ಪಕ್ಷಿಗಳ ರೆಕ್ಕೆಗಳು, ಗರಿಗಳು ಇದ್ದವು. ರಾಜನು ಆ ಕೋಣೆಯಲ್ಲಿ ಮಲಗಿಕೊಂಡಾಗ ಎಲ್ಲ ಗರಿಗಳು ಅವನ ದೇಹಕ್ಕೆ ಅಂಟಿಕೊಂಡವು. ಹೊರಗಡೆ ಬಂದಾಗ ಅವನ ಇಡೀ ದೇಹಕ್ಕೆ ಗರಿಗಳು ಅಂಟಿಕೊಂಡಿದ್ದವು. ಇದಾದ ನಂತರ ರಾಜನನ್ನು ಒಂದು ಕಬ್ಬಿಣದ ಸರಪಳಿಯಿಂದ ಕಟ್ಟಲಾಯಿತು. ಇದಾದ ಮೇಲೆ 2ನೇ ನಂಬರಿನ ಹಗ್ಗವನ್ನು ಬಾವಿಯೊಳಗೆ ಬಿಡಲಾಯಿತು. ಮಂತ್ರಿಯನ್ನು ಕರೆಸಲಾಯಿತು. ಮಹಾರಾಜರು ಇಲ್ಲಿಯವರೆಗೂ ಕೆಳಕ್ಕೆ ಬಂದಿಲ್ಲ. ಬಹುಶಃ ಅವರನ್ನು ಬಿಟ್ಟಿರಬೇಕು. ಬಹುಶಃ ಇಂದು ನಮ್ಮನ್ನೆಲ್ಲ ಇಲ್ಲಿಂದ ಬಿಡುಗಡೆಗೊಳಿಸುತ್ತಿದ್ದಾರೆ ಎಂದು ಯೋಚಿಸಿ ಮಂತ್ರಿ ಬಹುಬೇಗ ಮೇಲಕ್ಕೇರಿ ಬಂದನು. ಮೇಲಕ್ಕೆ ಬಂದು ನೋಡಿದಾಗ ಪೈಲ್ವಾನನ ಪತ್ನಿ ಬಡಿಗೆಯನ್ನು ಹಿಡಿದು ಕುಳಿತುಕೊಂಡಿದ್ದಳು. ಅವಳು ಮಂತ್ರಿಗೆ ಹೇಳಿದಳು, ನಡೆ, ಈ ಕಡಾಯಿಯಲ್ಲಿ ಸ್ನಾನ ಮಾಡು. ಆದರೆ ಮಂತ್ರಿಯು ಪರಿಪರಿಯಾಗಿ ಬೇಡಿಕೊಂಡನು. ಆದರೆ ಪೈಲ್ವಾನನ ಪತ್ನಿಯು ಬಲವಂತವಾಗಿ ಆತನನ್ನು ಕಡಾಯಿಗೆ ನೂಕಿದಳು. ಮಂತ್ರಿಯು ಕಡಾಯಿಯಲ್ಲಿ ಬೀಳುತ್ತಿದ್ದಂತೆ ಅವನು ಕೂಡ ಟಾರ್ಕೋಲ್ನಲ್ಲೇ ಮುಳುಗಿ ಹೋದನು. ಇಡೀ ಶರೀರವು ಕಪ್ಪಾಯಿತು. ಇಡೀ ದೇಹಕ್ಕೆ ಟಾರ್ಕೋಲ್ ಅಂಟಿಕೊಂಡಿತು. ಇದಾದ ಮೇಲೆ ಮಂತ್ರಿಯನ್ನು ಕೂಡ ಅದೇ ಕೋಣೆಯೊಳಗೆ ಕಳುಹಿಸಲಾಯಿತು. ಆ ಕೋಣೆಯಲ್ಲಿ ಪಕ್ಷಿಗಳ ಗರಿಗಳನ್ನು ತುಂಬಿಸಿಡಲಾಗಿತ್ತು. ಆ ಕೋಣೆಗೆ ಹೋಗಿ ಮಲಗಲು ಮಂತ್ರಿಗೆ ಹೇಳಲಾಯಿತು. ಹೋಗಿ ಮಲಗುತ್ತಿದ್ದಂತೆ ಎಲ್ಲ ಗರಿಗಳು ಅವನಿಗೂ ಕೂಡ ಅಂಟಿಕೊಂಡವು. ಮುಖದ ಮೇಲೆ, ಕಿವಿಯ ಮೇಲೆ ಎಲ್ಲ ಕಡೆಯೂ ಗರಿಗಳು ಅಂಟಿಕೊಂಡವು. ಎಲ್ಲೂ ಕೂಡ ದೇಹದ ಒಂದು ಭಾಗವೂ ಕೂಡ ಕಾಣಿಸುತ್ತಿರಲಿಲ್ಲ. ಅವನನ್ನು ಕೂಡ ಒಂದು ಕಬ್ಬಿಣದ ಸರಪಳಿಯಿಂದ ಬಂಧಿಸಲಾಯಿತು. ಹೀಗೆ 3ನೇ ಹಗ್ಗವನ್ನು ಬಿಡಲಾಯಿತು. ಸೇನಾಧಿಪತಿಯನ್ನು ಕೂಡ ಮೇಲಕ್ಕೆ ಕರೆಸಿ ಅವನನ್ನು ಟಾರ್ಕಲ್ನಲ್ಲಿ ಸ್ನಾನ ಮಾಡಿಸಲಾಯಿತು. ಇದಾದ ಮೇಲೆ ಅವನನ್ನು ಕೋಣೆಯೊಳಗೆ ಕಳುಹಿಸಿ ಅಲ್ಲಿ ಮಲಗಿಸಲಾಯಿತು. ಹೀಗೆ 4ರ ಶರೀರದ ಮೇಲೂ ಕೂಡ ಹಕ್ಕಿಗಳ ರೆಕ್ಕೆಗಳು ಅಂಟಿಸಲಾಯಿತು. 4ರನ್ನು ಬೇರೆ ಬೇರೆ ಲೋಹದ ಸರಪಳಿಯಿಂದ ಬಂಧಿಸಲಾಯಿತು. ಇದೇ ರೀತಿಯಲ್ಲಿ ಯಾವಾಗ 4 ದಿನ ಕಳೆಯಿತೋ ಆಗ ಪೈಲ್ವಾನನು ತನ್ನ ಮಾವನ ಮನೆಯಿಂದ ಮರಳಿ ಬಂದನು. ಬಂದು ತನ್ನ ಪತ್ನಿಯಲ್ಲಿ ಹೇಳಿದನು, ಈಗ ಹೇಳು, ಆ 4 ಹೂರ್ಬಿಲ ಎಲ್ಲಿವೆ? ನನಗೆ ಮಹಾರಾಜರ ಬಗ್ಗೆ ತುಂಬ ಹೆದರಿಕೆಯಾಗುತ್ತಿದೆ. 2 ತಿಂಗಳು ಮುಗಿಯುವುದರಲ್ಲಿದೆ. ಇಲ್ಲದೆ ಹೋದರೆ ಮಹಾರಾಜರು ಇಡೀ ಪರಿವಾರ ಸಮೇತ ನನಗೆ ಮರಣದಂಡನೆ ವಿಧಿಸುತ್ತಾರೆ. ಆಗ ಅವನ ಪತ್ನಿ ಹೇಳಿದಳು, ನೀವೇಕೆ ಎಷ್ಟೊಂದು ಚಿಂತೆಗೊಳಗಾಗುತ್ತಿದ್ದೀರಿ? ನೋಡಿ, ನಾವು ಮೊದಲೇ ಇದರ ವ್ಯವಸ್ಥೆ ಮಾಡಿದ್ದೇವೆ. 4 ಹೂರ್ಬಿಲಾಗಳನ್ನು ಒಳಗಡೆ ಬಂಧಿಸಿದ್ದೇವೆ. ಆಗ ಪೈಲ್ವಾನ್ ಬಂದು ನೋಡಿದಾಗ ತುಂಬ ವಿಚಿತ್ರವಾದ ಪ್ರಾಣಿಗಳನ್ನು ಅಲ್ಲಿ ಬಂಧಿಸಲಾಗಿತ್ತು. ನೋಡಲು ಅವುಗಳು ಮನುಷ್ಯರಂತೆ ಕಾಣುತ್ತಿದ್ದವು. ಶರೀರ ಕಪ್ಪಾಗಿತ್ತು. ಇಡೀ ಶರೀರದಲ್ಲಿ ಬಣ್ಣ ಬಣ್ಣದ ಗರಿಗಳು ಅಂಟಿಕೊಂಡಿದ್ದವು. ಈಗಂತೂ ಪೈಲ್ವಾನ್ ತುಂಬ ಪ್ರಸನ್ನನಾದನು. ಆಗ ಪೈಲ್ವಾನನ ಪತ್ನಿ ಹೇಳಿದಳು, ನೀವು ಇವುಗಳನ್ನು ಕರೆದುಕೊಂಡು ಹೋಗಿ. ಹೋಗುವಾಗ ಒಂದು ಬಡಿಗೆಯನ್ನು ತೆಗೆದುಕೊಂಡು ಹೋಗಿ. ದಾರಿ ಮಧ್ಯದಲ್ಲಿ ಏನಾದರೂ ನಿಮಗೆ ತೊಂದರೆ ನೀಡಿದರೆ ಅವುಗಳನ್ನು ಬಡಿಗೆಯಿಂದ ಬಾರಿಸಿ. ಇವು ತುಂಬ ಸೀದಾ ಸಾದಾ ಪ್ರಾಣಿಗಳಾಗಿವೆ. ಸುಮ್ಮನೆ ನಡೆದುಕೊಂಡು ಹೋಗುತ್ತವೆ. ಪೈಲ್ವಾನನು ಪ್ರಸನ್ನನಾಗಿ 4ರನ್ನು ಸರಪಳಿ ಸಮೇತ ಹಿಡಿದುಕೊಂಡು ಹೊರಟನು. ತನ್ನ ಕೈಯಲ್ಲಿ ಒಂದು ದೊಡ್ಡದಾದ ಬಡಿಗೆಯನ್ನು ಹಿಡಿದುಕೊಂಡು ಅವರ ಹಿಂದೆ ಸಾಗಿದನು. ಮತ್ತೊಂದು ಕಡೆ ಮಂತ್ರಿ ಮತ್ತು ರಾಜ ವಿಚಾರ ಮಾಡತೊಡಗಿದರು. ನಾವು ಇವನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೆ ಇವನಂತೂ ದೊಡ್ಡ ಪೈಲ್ವಾನನಾಗಿದ್ದಾನೆ. ನಮ್ಮನ್ನು ಎತ್ತಿ ಎತ್ತಿ ನೆಲಕ್ಕೆ ಎಸೆಯಬಹುದು. ಕೊನೆಗೆ ನಮ್ಮನ್ನು ಕೊಲ್ಲಲೂಬಹುದು. ಆದ್ದರಿಂದ ಬಾಯಿ ಮುಚ್ಚಿಕೊಂಡು ಇವನ ಜೊತೆ ನಡೆದುಕೊಂಡು ಹೋಗುವುದೇ ಒಳ್ಳೆಯದು. ಅವರನ್ನು ನಡೆಸಿಕೊಂಡು ಬಂದಾಗ ಅವನು ತನ್ನ ಉದ್ಯಾನವನಕ್ಕೆ ಬಂದನು. ಆಗ ಸಂಜೆಯ ಸಮಯವಾಗಿತ್ತು. ಮನದಲ್ಲೇ ಯೋಚಿಸತೊಡಗಿದನು. ಬೆಳಗಾಗುತ್ತಿದ್ದಂತೆ ಇವರನ್ನು ಮಹಾರಾಜರ ದರ್ಬಾರಿಗೆ ಕರೆದುಕೊಂಡು ಹೋಗುತ್ತೇನೆ. ಈಗ ನಾನು ಆರಾಮಾಗಿ ಮಲಗಿಕೊಳ್ಳುತ್ತೇನೆ ಎಂದು 4ರನ್ನು ಒಂದು ಕೋಣೆಯಲ್ಲಿ ಕೂಡಿಟ್ಟನು. ಈಗ ರಾಜ, ಮಂತ್ರಿ, ಸೇನಾಧಿಪತಿ ಮತ್ತು ಕೊತ್ವಾಲ್ ಎಲ್ಲರೂ ವಿಚಾರದಲ್ಲಿ ಮುಳುಗಿದರು. ಒಂದು ವೇಳೆ ಪೈಲ್ವಾನನು ನಮ್ಮನ್ನು ಬೆಳಿಗ್ಗೆ ದರ್ಬಾರಿಗೆ ಕರೆದುಕೊಂಡು ಹೋದರೆ ರಾಣಿಯು ನಮ್ಮ ಎಣ್ಣೆಯನ್ನು ತೆಗೆಯುತ್ತಾಳೆ. ಏಕೆಂದರೆ ಅವಳು ಕೂಡ ರಾಜಮಾತೆಯವರ ಆರೋಗ್ಯವನ್ನು ಸರಿ ಮಾಡುವ ತರಾತುರಿಯಲ್ಲಿ ಇದ್ದಾಳೆ.
ನಾಳೆಯೇ ನಮ್ಮ ಎಣ್ಣೆಯನ್ನು ತೆಗೆಯುತ್ತಾರೆ. ಇದರ ಅರ್ಥ ನಾಳೆ ನಮ್ಮ ಸಾವು ನಿಶ್ಚಿತವಾಗಿದೆ. ಅದರಿಂದ ಏನಾದರೂ ಉಪಾಯ ಮಾಡಿ. ಒಂದು ವೇಳೆ ಎಣ್ಣೆಯನ್ನು ತೆಗೆಯದಿದ್ದರೂ ಕೂಡ ಇಡೀ ನಗರದಲ್ಲಿ ಜನ ನಮ್ಮನ್ನು ನೋಡಿಕೊಂಡು ನಗುತ್ತಾರೆ. ಆಗ ಮಹಾರಾಜ ಹೇಳಿದನು, ಈ ಕೋಣೆಯಲ್ಲಿ ಒಂದು ಗುಪ್ತ ಸುರಂಗವಿದೆ. ಅದು ನಮ್ಮ ರಾಣಿಯ ಅರಮನೆಯವರೆಗೂ ಹೋಗುತ್ತದೆ. ನೀವು ಒಂದು ಕೆಲಸ ಮಾಡಿ, ಈ ದೊಡ್ಡ ಕಲ್ಲನ್ನು ತೆಗೆಯಿರಿ, ನನ್ನನ್ನು ಸುರಂಗದ ಒಳಕ್ಕೆ ಇಳಿಸಿ. ಆ ನಾಲ್ವರು ಸೇರಿ ಶಕ್ತಿಮೀರಿ ಕಲ್ಲನ್ನು ಎತ್ತಿದರು. ರಾಜನನ್ನು ಸುರಂಗದಿಂದ ಕೆಳಕ್ಕೆ ಇಳಿಸಿದರು. ರಾಜನು ಸುರಂಗದ ಮೂಲಕ ತನ್ನ ಅರಮನೆಗೆ ಬಂದು ತಲುಪಿದನು ಮತ್ತು ಅರಮನೆಗೆ ಬಂದು ಕೂಗಿದನು. ಅರಮನೆಯಲ್ಲಿ ರಾಣಿಯು ಹೊರಬಂದು ನೋಡಿದಾಗ ರಾಜನನ್ನು ನೋಡಿ ಅವಳು ಒಮ್ಮೆಲೆ ಗಾಬರಿಯಾದಳು. ಏಕೆಂದರೆ ರಾಜನ ರೂಪ ವಿಚಿತ್ರವಾಗಿತ್ತು. ಅವನ ಶರೀರದ ಮೇಲೆ ಗರಿಗಳೇ ತುಂಬಿದ್ದವು. ಇಂತಹ ವಿಚಿತ್ರ ಪ್ರಾಣಿಯ ಮನುಷ್ಯನನ್ನು ರಾಣಿಯು ತನ್ನ ಜೀವಮಾನದಲ್ಲಿಯೇ ನೋಡಿರಲಿಲ್ಲ. ಆಗ ರಾಣಿ ಜೋರಾಗಿ ಕಿರುಚಿದಳು. ರಾಣಿಯ ಚೀರುವಿಕೆ ಶಬ್ದವನ್ನು ಕೇಳಿ ನೌಕರರು ಎಚ್ಚರವಾದರು. ದಾಸ ದಾಸಿಯರು ಹಾಗೂ ಕೆಲವು ಸೈನಿಕರು ಕೂಡ ಅಲ್ಲಿ ಒಕ್ಕಟ್ಟಾಗಿ ರಾಜನನ್ನು ಚೆನ್ನಾಗಿ ಥಳಿಸಿದರು. ಹೊಡೆಯಿರಿ, ಹೊಡೆಯಿರಿ, ಯಾವ ಪ್ರಾಣಿ ಬಂದಿದೆಯೋ ಗೊತ್ತಿಲ್ಲ. ರಾಜ ಕೂಗಿ ಕೂಗಿ ಹೇಳುತ್ತಿದ್ದನು, ನನಗೆ ಹೊಡೆಯಬೇಡಿ, ನಾನು ರಾಜನಾಗಿದ್ದೇನೆ. ಆದರೆ ಅಲ್ಲಿ ರಾಜನ ಮಾತನ್ನು ಯಾರೂ ಕೇಳುತ್ತಿರಲಿಲ್ಲ. ತುಂಬ ಹೊಡೆದ ನಂತರ ರಾಜನ ಧ್ವನಿಯನ್ನು ರಾಣಿ ಕೇಳಿಸಿಕೊಂಡಳು. ಆಗ ರಾಣಿ ಹೇಳಿದಳು, ನೀವು ರಾಜನಾಗಿದ್ದರೆ ಇದೆಲ್ಲ ಹೇಗಾಯಿತು? ನಿಮ್ಮ ಅವತಾರವೇನು? ಆಗ ರಾಜ ಹೇಳಿದನು, ಮೊದಲು ಶಾಂತಳಾಗು. ಎಲ್ಲಕ್ಕೂ ಮೊದಲು ನನ್ನನ್ನು ಏನು ಮಾತನಾಡದೆ ಕೋಣೆಯೊಳಗೆ ಕರೆದುಕೊಂಡು ಹೋಗು ಮತ್ತು ಸ್ವಲ್ಪ ಮಣ್ಣಿನ ಎಣ್ಣೆಯ ವ್ಯವಸ್ಥೆ ಮಾಡು. ಆದಷ್ಟು ಬೇಗ ನನ್ನನ್ನು ಮಣ್ಣಿನ ಎಣ್ಣೆಯಲ್ಲಿ ಸ್ನಾನ ಮಾಡಿಸು. ರಾಣಿಯು ತನ್ನ ನೌಕರರನ್ನು ಕರೆಸಿ ಮಣ್ಣಿನ ಎಣ್ಣೆಯನ್ನು ತರಿಸಿದಳು. ರಾಜನನ್ನು ಆ ಎಣ್ಣೆಯಲ್ಲಿ ಸ್ನಾನ ಮಾಡಿಸಿದಳು. ಇದರಿಂದ ರಾಜನ ಶರೀರದ ಮೇಲಿನ ಟಾರ್ಕೋಲ್ ಕರಗಿ ಸ್ವಚ್ಛವಾಯಿತು. ಅವನು ಸ್ನಾನ ಮಾಡಿದ ನಂತರ ರಾಜನ ಇಡೀ ಶರೀರ ಕೆಂಪಾಗಿತ್ತು. ಇಡೀ ಶರೀರದ ಮೇಲೆ ಚಾಟಿಯ ಬಾಸುಂಡೆಗಳು ಎದ್ದಿದ್ದವು. ಈಗಂತೂ ರಾಜ ರಾತ್ರಿ ಆರಾಮಾಗಿ ತನ್ನ ಅರಮನೆಯಲ್ಲಿ ನಿದ್ರಿಸಿದನು. ಬೆಳಿಗ್ಗೆ ಬಟ್ಟೆಯನ್ನು ತೊಟ್ಟು ತನ್ನ ದರ್ಬಾರಿಗೆ ಬಂದು ಕುಳಿತುಕೊಂಡನು. ಬೆಳಗಾಗುತ್ತಿದ್ದಂತೆ ಇತ್ತ ಕಡೆ ಪೈಲ್ವಾನನು ಎಚ್ಚರವಾದನು. ಪೈಲ್ವಾನನಿಗೆ ಎಚ್ಚರವಾಗಿ ಅವನು ಕೋಣೆಯನ್ನು ತೆರೆದಾಗ ಅವರಲ್ಲಿ ಒಬ್ಬರು ನಾಪತ್ತೆಯಾಗಿದ್ದನು. ಈಗ 3 ಹೂರ್ಬಿಲಾಗಳು ಮಾತ್ರ ಇದ್ದವು. ಈಗ ಪೈಲ್ವಾನನು ಬಡಿಗೆಯಿಂದ ಮೂವರಿಗೂ ಹೊಡೆಯತೊಡಗಿದನು. ಹೇಳಿ, ಮತ್ತೊಬ್ಬ ಎಲ್ಲಿದ್ದಾನೆ? ಆಗ ಅವರು ಹೇಳಿದರು, ನಮ್ಮನ್ನು ಹೊಡೆಯಬೇಡ, ನಾವು ನಿನಗೆ ಎಲ್ಲವನ್ನೂ ಹೇಳುತ್ತೇವೆ. ಆಗ ಪೈಲ್ವಾನ್ ಹೇಳಿದನು, ಇಲ್ಲ ಇಲ್ಲ, ನನಗೆ ಬೇಗ ಹೇಳಿ. ಒಂದು ವೇಳೆ 4ನೆಯವನು ಎಲ್ಲಿದ್ದಾನೆ ಎಂದು ರಾಜ ಕೇಳಿದರೆ ನಾನು ಏನೆಂದು ಉತ್ತರ ಕೊಡಲಿ? ಅವನು ನನ್ನನ್ನು ಗಲ್ಲಿಗೇರಿಸುತ್ತಾನೆ. ಆಗ ಮೂವರು ಹೇಳಿದರು, ನೋಡು, ರಾಜ ನಿನ್ನಲ್ಲಿ 4ನೆಯವನು ಎಲ್ಲಿ ಎಂದು ಕೇಳಿದರೆ ನೀನು ಹೀಗೆ ಹೇಳು, ನಮಗೆ ಎಲ್ಲ ಗೊತ್ತು, ನಾವು ನಿನ್ನ ರಹಸ್ಯವನ್ನು ತೆರೆದಿಡುತ್ತೇವೆ. ಆಗ ರಾಜನಿಗೆ ಅರ್ಥವಾಗುತ್ತದೆ, ಅವನು ನಿನ್ನಲ್ಲಿ ಏನೂ ಹೇಳುವುದಿಲ್ಲ. ಇದನ್ನು ಕೇಳಿ ಪೈಲ್ವಾನನು ಪ್ರಸನ್ನನಾಗಿ ಆ ಮೂವರನ್ನು ಕರೆದುಕೊಂಡು ರಾಜನ ದರ್ಬಾರಿಗೆ ಪ್ರವೇಶಿಸಿದನು. ಇಡೀ ದರ್ಬಾರು ಇವರನ್ನು ನೋಡಿ ಅಚ್ಚರಿಗೊಂಡಿತು ಮತ್ತು ಇಡೀ ದರ್ಬಾರ್ ಇವರನ್ನು ನೋಡಿ ನಗತೊಡಗಿತು. ಎಲ್ಲರೂ ಯೋಚಿಸಿದರು, ಇದಂತೂ ತುಂಬ ವಿಚಿತ್ರವಾದ ಪ್ರಾಣಿಯಾಗಿದೆ. ಇಂಥ ಪ್ರಾಣಿಗಳನ್ನು ಈ ಮೊದಲು ನಾವೆಲ್ಲೂ ನೋಡಿಲ್ಲ. ಪೈಲ್ವಾನನು ರಾಜನಿಗೆ ಆ 3 ಹೂರ್ಬಿಲಗಳನ್ನು ಒಪ್ಪಿಸಿದನು. ಆಗ ರಾಜ ಹೇಳಿದನು, ಅಯ್ಯೋ ಪೈಲ್ವಾನ್, ನಾನಂತೂ ನಿನಗೆ 4 ಹೂರ್ಬಿಲ ತರಲು ಹೇಳಿದ್ದೆ. ಇದರಲ್ಲಿ 3 ಇದೆಯಲ್ಲ, ಹಾಗಾದರೆ ಇನ್ನೊಂದು ಎಲ್ಲಿದೆ? ಆಗ ಪೈಲ್ವಾನ್ ಹೇಳಿದನು, ಮಹಾರಾಜ, ತುಂಬ ಮಾತನಾಡಿದರೆ ನಾನು ನಿಮ್ಮ ಎಲ್ಲ ರಹಸ್ಯವನ್ನು ಎಲ್ಲರ ಮುಂದೆ ತೆರೆದಿಡುತ್ತೇನೆ ಮತ್ತು ಎಲ್ಲರಿಗೂ ಹೇಳುತ್ತೇನೆ. ರಾಜನಿಗೆ ಅರ್ಥವಾಯಿತು. ಬಹುಶಃ ಇವನಿಗೆ ಎಲ್ಲ ಗೊತ್ತು ಎಂದು ಅಂದುಕೊಂಡನು. ಒಂದು ವೇಳೆ ಇವನು ನನ್ನ ರಹಸ್ಯವನ್ನು ಎಲ್ಲರಿಗೂ ಹೇಳಿದರೆ ನಾನು ಯಾರಿಗೂ ಮುಖ ತೋರಿಸಲು ಯೋಗ್ಯನಾಗಿರುವುದಿಲ್ಲ. ಆಗ ರಾಜನು ಮರು ಮಾತನಾಡದೆ ಹುರ್ಬಿಲಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡನು ಮತ್ತು ಸುಮ್ಮನೆ ಅವರನ್ನು ಅವರ ಮನೆಗೆ ಕಳುಹಿಸಿಕೊಟ್ಟನು ಮತ್ತು ಹೇಳಿದನು, ಬೇಗ ಬೇಗ ಸ್ನಾನ ಮಾಡಿ ಸ್ವಚ್ಛಗೊಳ್ಳಿರಿ. ಅವರು ಮಣ್ಣಿನ ಎಣ್ಣೆಯಲ್ಲಿ ಸ್ನಾನ ಮಾಡಿ ಸ್ವಚ್ಛಗೊಂಡರು ಮತ್ತು ರಾಜ ಪೋಷಾಕನ್ನು ಧರಿಸಿದರು ಮತ್ತು ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡರು. ಸಹೋದರರೇ, ಒಂದು ವೇಳೆ ನಾವು ಪೈಲ್ವಾನನ ಪತ್ನಿಯನ್ನು ಸೇರುವ ಇಚ್ಛೆಯನ್ನು ವ್ಯಕ್ತಪಡಿಸದೇ ಇದ್ದಿದ್ದರೆ ನಮಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಬಹುಶಃ ಇಂದು ನಮ್ಮೊಂದಿಗೆ ಈ ರೀತಿ ನಡೆಯುತ್ತಿರಲಿಲ್ಲ. ಈಗ ನಾವು ಈ ಮಾತನ್ನು ಯಾರಲ್ಲೂ ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಒಂದು ವೇಳೆ ನಾವು ಪೈಲ್ವಾನ್ ಮತ್ತು ಅವನ ಪತ್ನಿಯ ವಿರುದ್ಧವಾಗಿ ಸೇಡು ತೀರಿಸಿಕೊಂಡರೆ ಈ ಸುದ್ದಿಯನ್ನು ರಾಣಿ ಹಾಗೂ ಇಡೀ ನಗರದ ಜನರಲ್ಲಿ ಹರಡಬಹುದು. ಆದ್ದರಿಂದ ಈ ರಹಸ್ಯವನ್ನು ಗುಪ್ತವಾಗಿ ಇಡುವುದೇ ಒಳ್ಳೆಯದು. ಈ ಪ್ರಕಾರ ಅವರು ಪೈಲ್ವಾನನಿಗೆ ಏನನ್ನೂ ಕೂಡ ಹೇಳಲಿಲ್ಲ ಮತ್ತು ಪೈಲ್ವಾನನು ಆನಂದದಿಂದ ರಾಜನ ಬಳಿ ನೌಕರಿ ಮಾಡತೊಡಗಿದನು. ಪ್ರಿಯ ವೀಕ್ಷಕರೇ, ಈ ಕಥೆಯ ಉದ್ದೇಶವೇನೆಂದರೆ ಮತ್ತೊಬ್ಬರ ಸ್ತ್ರೀ ಮತ್ತು ಮತ್ತೊಬ್ಬರ ಹಣದ ಹಿಂದೆ ಎಂದಿಗೂ ಹೋಗಬಾರದು. ಒಂದು ವೇಳೆ ಆ ರೀತಿ ಹಿಂದೆ ಓಡಿದರೆ ಇದೇ ರೀತಿಯಲ್ಲಿ ಅವಮಾನಗೊಳ್ಳಬೇಕಾಗುವುದು ಮತ್ತು ತುಂಬ ನೋವನ್ನು ಅನುಭವಿಸಬೇಕಾಗುವುದು. ಬಲ್ಲವರು ಹೇಳುತ್ತಾರೆ, ಯಾರು ಮತ್ತೊಬ್ಬರ ಸ್ತ್ರೀ ಹಾಗೂ ಹಣವನ್ನು ನೋಡಿ ತಮ್ಮ ನಿಯತ್ತನ್ನು ಕಳೆದುಕೊಳ್ಳುತ್ತಾರೋ ಅವರನ್ನು ಎಂದಿಗೂ ಮನೆಗೆ ಕರೆಯಬಾರದು. ಮೊದಲನೆಯದಾಗಿ, ಯಾರು ಕಾಮಿಯಾಗಿರುತ್ತಾರೋ ಮತ್ತು ಅತಿ ಆಸೆಯನ್ನು ಹೊಂದಿರುತ್ತಾರೋ, ಶಾಸ್ತ್ರಗಳನ್ನು ಓದಿರುವುದಿಲ್ಲವೋ ಅಥವಾ ಕೇಳಿರುವುದಿಲ್ಲವೋ ಅವರು ಎಂದಿಗೂ ತಮ್ಮ ಜೀವನದಲ್ಲಿ ಆದರ್ಶವನ್ನು ಪಾಲಿಸಿರುವುದಿಲ್ಲ.
ಧರ್ಮವನ್ನು ಪಾಲಿಸುವುದಿಲ್ಲ. ಅವರಿಗೆ ಈಶ್ವರನ ಭಯವೂ ಇರುವುದಿಲ್ಲ. ಅಂಥವರು ಪ್ರಾಣಿಯಂತೆ ನಡೆದುಕೊಳ್ಳುತ್ತಾರೆ. ಅಂತಹ ಜನರು ಯಾವಾಗಲೂ ಮತ್ತೊಬ್ಬರ ಸ್ತ್ರೀ ಹಾಗೂ ಮತ್ತೊಬ್ಬರ ಧನವನ್ನು ನೋಡಿ ತಮ್ಮ ನಿಯತ್ತನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಮತ್ತೊಬ್ಬರ ಸ್ತ್ರೀ ಹಾಗೂ ಧನದ ಹಿಂದೆ ಎಂದಿಗೂ ಹೋಗಬಾರದು. ಹಾಗೇನಾದರೂ ಆದರೆ ಅನಾವಶ್ಯಕವಾಗಿ ತೊಂದರೆಯಲ್ಲಿ ಸಿಲುಕಿಕೊಳ್ಳುತ್ತೀರಿ. ಪ್ರಿಯ ವೀಕ್ಷಕರೇ, ನಮ್ಮ ಇಂದಿನ ಕತೆ ಎಲ್ಲಿಗೆ ಮುಗಿಯುತ್ತದೆ? ನಿಮಗೆ ಈ ಕತೆ ಇಷ್ಟವಾಗಿರಬಹುದು ಎಂದುಕೊಳ್ಳುತ್ತೇನೆ. ಇದರಿಂದ ನಿಮಗೆ ತುಂಬ ಪ್ರೇರಣೆ ದೊರೆಯಬಹುದು. ಮತ್ತೊಂದು ಜ್ಞಾನವರ್ಧಕ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದಗಳು.